ಬದಲಾದ ಪರಿಸರ ಮುಂದೆ 12 ವರ್ಷಗಳ ಹಿಂದೆ ಬದಲಾವಣೆ ಉಂಟಾಯಿತು. ತಾಪಮಾನದಲ್ಲಿ ಸ್ವಲ್ಪ ಏರಿಕೆಯಾಗಿದ್ದರಿಂದ ಪ್ರಾಣಿ ಪಕ್ಷಿಗಳ ಸಂತಾನಾಭಿವೃದ್ಧಿ ಹೆಚ್ಚಾಯಿತು. ಹೈನುಗಾರಿಕೆ, ಪಶುಸಂಗೋಪನೆ ಇವೆಲ್ಲವೂ ಅಭಿವೃದ್ಧಿಯನ್ನು ಕಂಡುವು ಅಂತ ಹೇಳ್ಬೋದು. ಬೆಳೆಯೋದನ್ನು ಕಲಿತ ದವಸ ಧಾನ್ಯಗಳನ್ನು, ಹುಲ್ಲುಗಾವಲು ಪ್ರದೇಶ ಅಭಿವೃದ್ಧಿ ಹೊಂದುತ್ತೆ, ಪಶುಗಳಿಗೆ ಆಹಾರ ಸಿಗುತ್ತೆ, ಸಾಕಷ್ಟು ಅಭಿವೃದ್ಧಿಯನ್ನು ಈ ಸಂದರ್ಭದಲ್ಲಿ ಕಾಣ್ಬೋದು. ಆದಿಶಿಲಾಯುಗ ವಿದ್ವಾಂಸರು ಪ್ರಾಗೈತಿಹಾಸಿಕ ಕಾಲಘಟ್ಟಕ್ಕೆ ಕರೆದ ವಿವಿಧ ಹೆಸರುಗಳು ಅಂದರೆ ಆದಿಶಿಲಾಯುಗ, ಮಧ್ಯಶಿಲಾಯುಗ, ಅಂತ್ಯಶಿಲಾಯುಗ ಅಂತ ಹೇಳಿ. ಮಧ್ಯಶಿಲಾಯುಗ 1000 ವರ್ಷದವರೆಗಿನ ಕಾಲ ಅಂದರೆ ಮಧ್ಯಶಿಲಾಯುಗ ಅಂತ ಹೇಳ್ಬೋದು. ನವಶಿಲಾಯುಗ 10,000 ವರ್ಷಗಳಿಂದ ಈಚಿನದು ಅಂತ ಹೇಳ್ಬೋದು. ಹರಿತವಾದ ಅಲಗನ್ನು ಹೊಂದಿದ್ದವು. ಬೀಸುಕಲ್ಲು, ಮಡಿಕೆ, ಕುಡಿಕೆ ಬಳಸ್ತಿದ್ರು. ದವಸ ಧಾನ್ಯಗಳನ್ನು ಬೇಯಿಸಲಾಗುತ್ತಿತ್ತು. ಮಾನವರು ಬಟ್ಟೆಯನ್ನು ನೇಯುವುದನ್ನು ಕಲ್ತಿದ್ದರು. ಚರಿತ್ರೆ ಪೂರ್ವ ಕಾಲಘಟ್ಟಗಳ ರೇಖಾಚಿತ್ರ ಈ ಥರ ಇದೆ. ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಅಂತೇಳಿ. ಹಳೆ ಶಿಲಾಯುಗನ ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ, ಅಂತ್ಯ ಹಳೆ ಶಿಲಾಯುಗ ಅಂತ ಕರಿತಾ ಇದ್ರು. ಇನ್ನು ಹಳೆ ಶಿಲಾಯುಗದ ಕಾಲಘಟ್ಟ ಎಷ್ಟಪ್ಪ ಅಂದರೆ 2 ಮಿಲಿಯನ್ ವರ್ಷಗಳಿಂದ 12,000 ವರ್ಷಗಳವರೆಗೂ ವಿಸ್ತರಿಸಿತ್ತು. ಮಧ್ಯಶಿಲಾಯುಗ 12,000ದಿಂದ 10,000 ವರ್ಷಗಳವರೆಗೂ ವಿಸ್ತರಿಸಿತ್ತು. ನವಶಿಲಾಯುಗ ಅಂದರೆ 10,000 ವರ್ಷಗಳ ನಂತರ ಬಂದಿರತಕ್ಕಂಥದ್ದು ನವಶಿಲಾಯುಗ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಇವತ್ತು 8ನೇ ತರಗತಿಯ ಒಂದು ಇತಿಹಾಸದ ಭೌಗೋಳಿಕ ಲಕ್ಷಣಗಳು, ಚರಿತ್ರೆ ಪೂರ್ವ ಭಾರತದ ಬಗ್ಗೆ ನಾವು ಇವತ್ತು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಪುಸ್ತಕಗಳನ್ನು ಓದುವುದರ ಮುಖಾಂತರ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಲಕ್ಷಣಗಳು ಹಾಗೂ ಚರಿತ್ರೆ ಪೂರ್ವ ಭಾರತದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೇವೆ. ಈಗ PPT ಮುಖಾಂತರ ಕೆಲವೊಂದಿಷ್ಟು ಚಿತ್ರ ಸಮೇತ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಭಾರತದ ಭೌಗೋಳಿಕ ಲಕ್ಷಣಗಳು: ಭಾರತ ಒಂದು ಉಪಖಂಡ ಹಾಗೂ ಪರ್ಯಾಯ ದ್ವೀಪ. ಭಾರತ ನೆರೆಯ ರಾಷ್ಟ್ರಗಳು. ಚರಿತ್ರೆ ಪೂರ್ವ ಕಾಲಘಟ್ಟದಲ್ಲಿ ಮಾನವನ ಜೀವನ ಕ್ರಮ. ಚರಿತ್ರೆ ಪೂರ್ವ ಕಾಲಘಟ್ಟದ ಶಿಲಾಯುಗ. ಇವುಗಳ ಬಗ್ಗೆ ನಾವು ಚಿತ್ರ ಸಮೇತವಾಗಿ ಏನು ಮಾಡೋಣ ತಿಳಿತಾ ಹೋಗೋಣ. ನೋಡಿರಿ, ಇದು ಪ್ರಪಂಚದ ನಕ್ಷೆ. ಪ್ರಪಂಚದ ಭೂಪಟದಲ್ಲಿರ್ತಕ್ಕಂಥ ಈಗ ಭಾರತ ನಿಮಗೆ ಹೇಳಿದೆ ಏಷ್ಯಾ ಖಂಡದ ಮಧ್ಯಭಾಗದಲ್ಲಿ ಅಂತ. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲವಾದಂಥ ಒಂದು ದೇಶ ಭಾರತ. ಇನ್ನು ಪರ್ಯಾಯ ದ್ವೀಪ ಅಂತ ಹೇಳಿದ್ರೆ 3 ಕಡೆ ನೀರು. ಇಲ್ಲಿ ನೀವೇ ನೋಡ್ತಾ ಇದ್ದಿರಲ್ಲ, ಇಲ್ಲಿ ಈ ಭಾಗ ಇದು ಪರ್ಯಾಯ ದ್ವೀಪ ಅಂತ ಯಾಕೆ ಕರೀತಾರೆ? ಈ 3 ಕಡೆ ಏನಿದೆ ಅಂತ ನೀರಿರೋದ್ರಿಂದ ಭಾರತವನ್ನೊಂದು ಪರ್ಯಾಯ ದ್ವೀಪ ಅಂತ ಹೇಳಿ ಕರೀತಾರೆ. ಇದು ಭಾರತ. ಇದು ಯಾವ ದೇಶ? ಭಾರತದ ನಕ್ಷೆ ನೀವು ನೋಡ್ತಾ ಇದ್ದೀರಿ. ಅರಬ್ಬಿ ಸಮುದ್ರ, ಇದು ಪಶ್ಚಿಮ ಕರಾವಳಿ. ಇದು ಯಾವುದಿದು? ಪಶ್ಚಿಮ ಕರಾವಳಿ. ಇದು ಪೂರ್ವ ಕರಾವಳಿ ಅಂತ. ಇದೇನಿದು? ಪೂರ್ವ ಕರಾವಳಿ. ಭಾರತದ ನೆರೆಯ ರಾಷ್ಟ್ರಗಳು ಅಂತೇಳಿ ಏನು ಹೇಳ್ರಿ? ಭಾರತದ ನೆರೆಯ ರಾಷ್ಟ್ರಗಳು ನೋಡಿರಿ. ಮೊದಲನೇದು ಯಾವುದು? ಪಾಕಿಸ್ತಾನ. ಎರಡನೇದು ಚೀನಾ. ಇದು ಚೀನಾ. ಇಲ್ಲಿ ಆಯಾ ದೇಶಗಳ ಮೇಲೆ ನೋಡಿರಿ, ನೇಪಾಳ ಮತ್ತು ಮಯನ್ಮಾರ್, ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್. ಸ್ವಲ್ಪ ಕಡೆ ಅಫ್ಘಾನಿಸ್ತಾನ ಭಾಳ ಅಲ್ಲ, ಭಾರತ ಉತ್ತರ ತುದಿಯಲ್ಲಿ ಮಾತ್ರ ಹೊಂದಿರತಕ್ಕಂಥದ್ದು. ಇವಿಷ್ಟು ದೇಶಗಳನ್ನು ಹೊಂದಿರತಕ್ಕಂಥದ್ದು ಅಂತೇಳಿ. ಇನ್ನು ಭಾರತದ ಭೌಗೋಳಿಕ ಲಕ್ಷಣ ನೋಡಿರಿ. ಹಿಮಾಲಯ ಪರ್ವತಗಳು, ಉತ್ತರದ ಮೈದಾನ, ಇದು ಪರ್ಯಾಯ ಪ್ರಸ್ಥಭೂಮಿ. ಹಿಮಾಲಯ ಪರ್ವತಗಳು ನೋಡಿರಿ. ಅದೇ ರೀತಿಯಾಗಿ ಸಿಂಧೂ ಗಂಗಾ ಬಯಲು ಪ್ರದೇಶ, ಭಾರತದ ಉತ್ತರದ ಮಹಾಮೈದಾನ ಅಂತ ಕರೀತಾರೆ ಅದನ್ನು. ದಕ್ಕನ್ ಪ್ರಸ್ಥಭೂಮಿ, ಇದು ಪರ್ಯಾಯ ಪ್ರಸ್ಥಭೂಮಿ ಅಂತಲೂ ಕರೀತಾರೆ. ಕರಾವಳಿ ತೀರ ಪ್ರದೇಶಗಳು ಅಂತೇಳಿ ಲಾಸ್ಟಿಂದ ಈ ಥರನಾಗಿ ನಾವು ಇದರ ಲಕ್ಷಣ ನೋಡ್ತಾ ಇದ್ದೀವಿ.
ಹಿಮಾಲಯ ಪರ್ವತಗಳು ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಹಿಮಾಲಯ ಪರ್ವತಗಳು ನೋಡ್ರಿ, ಅವೆಲ್ಲ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿರ್ತಕ್ಕಂಥದ್ದನ್ನು ನಾನು ನಿಮಗೆ ಅಲ್ಲೇ ಹೇಳಿದ್ದೀನಿ. ಇದು ಅತ್ಯಂತ ಫಲವತ್ತಾಗಿರ್ತಕ್ಕಂಥ ಪ್ರದೇಶ ಅಂತ ಯಾವುದು ಸಿಂಧು ಗಂಗಾ ಬಯಲು ಪ್ರದೇಶ, ಫಲವತ್ತಾದ ಪ್ರದೇಶ. ನರ್ಮದಾ ನದಿ ವಿಭಾಗಿಸಿದ ಭಾಗಗಳು ಭಾರತವನ್ನು 2 ಭಾಗಗಳಾಗಿ ವಿಭಾಗಿಸ್ತು ಅಂತ ಹೇಳಿದೆ. ನರ್ಮದಾ ನದಿ ಮತ್ತು ದಕ್ಕನ್ ಪ್ರಸ್ಥಭೂಮಿ, ಮಾಳವ ಪ್ರಸ್ಥಭೂಮಿ ಮತ್ತು ದಕ್ಕನ್ ಪ್ರಸ್ಥಭೂಮಿ. ದಕ್ಕನ್ ಪ್ರಸ್ಥಭೂಮಿಯನ್ನು ಪ್ರಾಚೀನ ಭಾರತದ ಸನ್ನಿವೇಶದಲ್ಲಿ ಮೌರ್ಯರು ಮತ್ತು ಗುಪ್ತರು ಆಳಿದರು ಅಂತ ಹೇಳಿದೆ. ದಕ್ಕನ್ ಪ್ರಸ್ಥಭೂಮಿ ನರ್ಮದಾ ನದಿಯ ಉತ್ತರದ ಮತ್ತು ದಕ್ಷಿಣ ಭಾರತ ವಿಭಜನೆ ಮಾಡಲಾಗಿತ್ತು. ಇನ್ನು ಕರಾವಳಿ ತೀರ ಪ್ರದೇಶ ಇವೆಲ್ಲ ನೋಡ್ತಾ ಇದ್ದೀರಿ. ನೀಲಿ ಕಾಣ್ತಕ್ಕಂಥದ್ದು ಕೊಂಕಣ ತೀರ ಇಲ್ಲಿದೆಯಲ್ಲ, ಕೊಂಕಣ ತೀರ, ಇದು ಮಲಬಾರ್ ತೀರ ಮತ್ತು ಉತ್ಕಲ ತೀರ, ಕೋರಮಂಡಲ ತೀರ ಅಂತೇಳಿ. ಸಾಮಾನ್ಯವಾಗಿ ಇದನ್ನು ಕೋರಮಂಡಲ ತೀರ ಅಂತ ಕರೀತಾರೆ. ಇದನ್ನು ಕೊಂಕಣ ತೀರ ಮತ್ತು ಕೆನರಾ ತೀರ, ಕರ್ನಾಟಕ ತೀರ ಅಂತ ಪಶ್ಚಿಮ ಕರಾವಳಿಯನ್ನು ಕರೀತಾರೆ. ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ದೇಶ. ಇಲ್ಲಿ ಕಾಣದ ಎಲ್ಲ ಧರ್ಮಗಳು ನಿಮಗೆ ಕಾಣ್ತಾ ಇದ್ದವು. ಅರ್ಥ ಆಗಿನ ಸಂದರ್ಭದಲ್ಲಿ ಜನ ಹೇಗಿದ್ದರು ಅಂತ ಇಲ್ಲಿ ನಿಮಗೆ ಕಾಣುತ್ತಲ್ಲ, ಕಾಡಿನಲ್ಲಿರ್ತಕ್ಕಂಥ ಜನ. ಮಾನವರು ಲೇಖನ ಕಲೆಯನ್ನು ಕಂಡುಹಿಡಿಯೋದಕ್ಕಿಂತ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸ ಕಾಲ ಅಂತ ಕರಿತಿದ್ರು. ಇವರ ಬಗ್ಗೆ ಅಧ್ಯಯನ ಮಾಡ್ತಾ ಇವರು ಯಾವುದೇ ಲೇಖನ ಕಲೆಯನ್ನು ಕಂಡುಹಿಡಿದಿರಲಿಲ್ಲ. ಭಾಷೆ ಬೆಳವಣಿಗೆ ಮತ್ತು ಲಿಪಿಯ ಬಳಕೆ ಇರುವುದಿಲ್ಲ. ಬೇಟೆಗಾರಿಕೆ ಪ್ರಮುಖ ಇವರ ಉದ್ಯೋಗ ಆಗಿತ್ತು. ಇವರು ಏನೆಲ್ಲ ವಸ್ತುಗಳನ್ನು ಬಳಸ್ತಾ ಇದ್ರು ನೋಡ್ರಿ, ಇವೆಲ್ಲ ಪರಿಕರಗಳು ಅಂದ್ರೆ ಬೇಟೆ ಆಡಲಿಕ್ಕೆ ಬಳಸ್ತಕ್ಕಂಥ ವಸ್ತುಗಳು ನಿಮ್ಮ ಮುಂದೆ ಕಾಣ್ತಾ ಇತ್ತಲ್ಲ, ಇದು ಬೇಟೆ ಆಡಲಿಕ್ಕೆ ಬಳಸ್ತಕ್ಕಂಥ ಪರಿಕರಗಳು ನೋಡ್ರಿ. ಬೆಂಕಿಯ ಬಗ್ಗೆ ಅವರಿಗೆ ಪರಿಚಯ ಇತ್ತು. ಶಿಲೆ, ಕಟ್ಟಿಗೆ ಮತ್ತು ಎಲುಬುಗಳನ್ನು ಬಳಸ್ತಾ ಇದ್ರು. ಪ್ರಾಣಿಗಳ ಮಾಂಸ ಮತ್ತು ಮೂಳೆಗಳನ್ನು ಕತ್ತರಿಸಲು ಮರಗಳ ತೊಗಟೆಯನ್ನು ಮತ್ತು ಪ್ರಾಣಿಗಳ ಚರ್ಮವನ್ನು ಸುಲಿಯಲು ಏನು ಮಾಡ್ತಾಯಿದ್ರು, ಮೂಳೆಗಳನ್ನು ಬಳಸ್ತಾ ಇದ್ರು ನೋಡಿ. ತೊಗಟೆ, ಹಣ್ಣು ಮತ್ತು ಬೇರುಗಳನ್ನು ಕತ್ತರಿಸಲು, ಗೆಡ್ಡೆ ಗೆಣಸುಗಳನ್ನು ಪಡೆದುಕೊಳ್ಳಲು ಬೇಟೆ ಬಳಸ್ತಾ ಇದ್ರು. ಇಲ್ಲೊಂದು ಪ್ರಾಣಿಯನ್ನು ಬೇಟೆಯಾಡಿರ್ತಕ್ಕಂಥದ್ದು ಚಿತ್ರ ಐತಿ ನೋಡ್ರಿ. ಈ ಥರ ಬೇಟೆಯನ್ನು ಆಡ್ತಾ ಇದ್ರು ಪ್ರಾಣಿಗಳನ್ನು. ಗುಡಿಸಲುಗಳ ನಿರ್ಮಾಣಕ್ಕಾಗಿ ಪ್ರಾಚೀನ ಭಾರತದಲ್ಲಿ ಈ ಥರ ಗುಡಿಸಲುಗಳನ್ನು ಏನು ಮಾಡ್ತಾಯಿದ್ರು, ಕಟ್ಟಿಕೊಳ್ತಾ ಇದ್ರು. ಪ್ರಾಚೀನ ಕಾಲದ ಜನರ ತಾಣಗಳು, ಪ್ರಾಚೀನ ಕಾಲದ ಜನರ ತಾಣಗಳು ನೋಡ್ರಿ. ಮಧ್ಯಪ್ರದೇಶ, ಬೆಂಬಿಟ್ಕ ಮಧ್ಯಪ್ರದೇಶ ಅಂತ ಹೇಳಿ ಇಲ್ಲಿ ಚಿತ್ರ ಬರುತ್ತಲ್ಲ, ಇದು ಇಲ್ಲಿ ಈ ಭಾಗದಲ್ಲಿ. ಆನಂತರ ಮಧ್ಯಪ್ರದೇಶ್, ಬೆಂಬಿಟ್ಕ. ಹುಣಸಗಿ ಕರ್ನಾಟಕ, ತಾಳಿಕೋಟೆ ಅಂತ ಇಲ್ಲಿ ಹುಣಸಗಿ ಕರ್ನಾಟಕ ನೋಡ್ರಿ. ಹುಣಸಗಿ ಬಳಸಿರುವ ತಾಣಗಳು ಎಲ್ಲೆಲ್ಲಿ ವಾಸವಾಗಿದ್ದರು ಅಂತ. ಕರ್ನೂಲ್ ಆಂಧ್ರ ಇಲ್ಲಿದೆ, ಆಂಧ್ರ ಇಲ್ಲಿದೆ ನೋಡ್ರಿ. ಕರ್ನೂಲ್. ಕೈಗಾರಿಕಾ ನೆಲೆಗಳು ಅಂತೇಳಿ ಪ್ರಾಚೀನ ಕಾಲದಲ್ಲಿ ಜನರು ಕಲ್ಲುಗಳು ದೊರೆಯುವ ಸ್ಥಳಗಳನ್ನು ತಮ್ಮ ಪ್ರವಾಸ ಸ್ಥಳಗಳನ್ನಾಗಿ ಆಯ್ಕೆ ಮಾಡಿಕೊಳ್ತಿದ್ರು. ಇವನ್ನು ಕೈಗಾರಿಕಾ ನೆಲೆಗಳು ಅಂತ ಕರೀತಿದ್ರು. ಈ ಥರ ಕೈಗಾರಿಕಾ ನೆಲೆಗಳನ್ನು ನಾವು ಕಾಣಬಹುದು. ಇದು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥದ್ದು. ಬೆಂಕಿ, ಗವಿಯ ಗೋಡೆ ರೇಖಾಚಿತ್ರಗಳನ್ನು ನಾವು ನೋಡ್ತಾ ಇದ್ದೀವಿ. ವಾಸವಾಗಿರ್ತಕ್ಕಂಥ ಸ್ಥಳಗಳು. ಗವಿಯ ಗೋಡೆ ಹಾಗೂ ಬಂಡೆಯ ಮೇಲೆ ಚಿತ್ರಿಸಿದ ರೇಖಾಚಿತ್ರಗಳು. ವಿದ್ಯಾರ್ಥಿಗಳೇ, ಆದಿ ಮಧ್ಯ ಅಂತ್ಯ ಅಂತ ಹೇಳಿದೆ ನಾನು.
ಏನೋ ಆದಿ ಮಧ್ಯ ಅಂತ್ಯ. ಏನೀಗ ಆದಿ ಮಧ್ಯ ಅಂತ್ಯ ಅಂದ್ರೆ ಏನಂದ್ರೆ ಹಳೆಯ ಶಿಲಾಯುಗವನ್ನ 3 ಭಾಗ ಮಾಡ್ತಾರೆ. ಎಷ್ಟು ಭಾಗ ಮಾಡ್ತಾರೆ? 3 ಭಾಗ. ಅದರಲ್ಲಿ ಒಂದೇದು ಆದಿ, ಯಾವುದು? ಆದಿ ಹಳೆಯ ಶಿಲಾಯುಗ, ಮಧ್ಯ ಹಳೆಯ ಶಿಲಾಯುಗ, ಅಂತ್ಯ ಹಳೆಯ ಶಿಲಾಯುಗ. ಒಂದು ಆದಿ ಹಳೆಯ ಶಿಲಾಯುಗ, ಮಧ್ಯ ಹಳೆಯ ಶಿಲಾಯುಗ, ಅಂತ್ಯ ಹಳೆಯ ಶಿಲಾಯುಗ. ಹಾಗಾದ್ರೆ ಈ ಹಳೆಯ ಶಿಲಾಯುಗದ ಕಾಲಘಟ್ಟ ಯಾವಾಗಿತ್ತು ಅಂತ ನಾನು ನಿಮಗೆ ಹೇಳಿದೆ. 2 ಮಿಲಿಯನ್ ವರ್ಷಗಳಷ್ಟು ಹಳೆಯದು ಹಾಗೂ ಅಲ್ಲಿಂದ 12,000 ವರ್ಷಗಳವರೆಗೂ ವಿಸ್ತರಿಸಿಕೊಂಡಿರ್ತಕ್ಕಂಥದ್ದು ಯಾವುದು ಅಂತಾರೆ ಹಳೆಯ ಶಿಲಾಯುಗ. ಈ ಸಂದರ್ಭದಲ್ಲಿ ನಾನೇನು ಹೇಳಿದ್ರೆ, ಈಗ ಹೇಗೆ ಪರಿಸರ ಬದಲಾವಣೆ ಆಯಿತು, ಪ್ರಾಣಿಗಳು ಬಂದು ಅವುಗಳನ್ನು ಪಳಗಿಸಿದ, ಪಶುಸಂಗೋಪನೆ ಪ್ರಾರಂಭ ಮಾಡಿದ, ವ್ಯವಸಾಯ ಮಾಡೋದನ್ನ ಕಲಿತ, ಇವೆಲ್ಲವನ್ನ ಹಳೆಯ ಶಿಲಾಯುಗದಲ್ಲಿ ಕಲಿತಾನೆ. ಹಳೆಯ ಶಿಲಾಯುಗ ಆದ ನಂತರ ಬಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಮಧ್ಯ ಶಿಲಾಯುಗ. ಹಳೆಯ ಶಿಲಾಯುಗ ಆದ ನಂತರ ಬಂದಿರತಕ್ಕಂಥದ್ದು ಯಾವುದು? ಮಧ್ಯ ಶಿಲಾಯುಗ ಅಂತ. ಈ ಮಧ್ಯ ಶಿಲಾಯುಗದ ಕಾಲಘಟ್ಟ ಹೆಂಗಿತ್ತು, ಯಾವಾಗಿಂದ ಸ್ಟಾರ್ಟ್ ಆಯಿತು, ಎಲ್ಲಿವರೆಗೂ ವಿಸ್ತರಿಸಿತ್ತು ಅಂತಂದ್ರೆ 12,000 ವರ್ಷಗಳಿಂದ 10,000 ವರ್ಷಗಳವರೆಗೆ ಏನಾಗಿತ್ತು ಅಂತಂದ್ರೆ ಮಧ್ಯ ಶಿಲಾಯುಗ ವಿಸ್ತರಿಸಿಕೊಂಡಿತ್ತು. ಹಾಗಾದ್ರೆ ಆ ಮಧ್ಯ ಶಿಲಾಯುಗದಲ್ಲಿ ಏನು ಬದಲಾವಣೆಗಳಾದವು ಅಂತಕ್ಕಂಥದ್ದು, ಯಾವಾಗ ಮಧ್ಯ ಶಿಲಾಯುಗದಲ್ಲಿ ಏನೆಲ್ಲ ಬದಲಾವಣೆಗಳಾದವು ಅಂತಂದ್ರೆ ಮಾನವ ಬಳಸುವಂತಹ ಪರಿಕರಗಳು ಏನಾದರೂ ಸ್ವಲ್ಪ ನುಣುಪಾಗಿರ್ತವು, ಹಗುರಾಗಿರ್ತವು, ಸ್ವಲ್ಪ ಚೂಪಾಗಿರ್ತವು. ಸ್ವಲ್ಪ ಮಟ್ಟಿಗೆ ಪರಿಕರಗಳು ಏನಾದ್ರು ಅಂದ್ರೆ ಸ್ವಲ್ಪ ಅಭಿವೃದ್ಧಿಯನ್ನ ಕಾಣ್ತವೆ. ಕಾಲದಿಂದ ಕಾಲಕ್ಕೆ ಅಭಿವೃದ್ಧಿ ಹೊಂದುತ್ತಾ ಮಾನವ ಏನ್ ಮಾಡಿದ ಅಂದ್ರೆ ಹಳೆ ಶಿಲಾಯುಗದಿಂದ ಮಧ್ಯ ಶಿಲಾಯುಗಕ್ಕೆ ಬಂದಾಗ ಹಳೆ ಶಿಲಾಯುಗದ ಬಳಸತಕ್ಕಂಥ ಪರಿಕರಗಳಲ್ಲಿ ಅನುಪಯುಕ್ತವಾಗಿರತಕ್ಕಂಥ ಪರಿಕರಗಳನ್ನು ಬಿಟ್ಟಾಕಿದ, ಮತ್ತೆ ಹೊಸದಾಗಿ ಪರಿಕರಗಳನ್ನ ಕಂಡುಕೊಳ್ತಾನೆ. ಆ ಪರಿಕರಗಳು ಹೇಗಿರ್ತವೆ ಅಂದ್ರೆ ಬಹಳ ಸೂಕ್ಷ್ಮವಾಗಿರ್ತವು, ಸೂಕ್ಷ್ಮ ಕಲ್ಲಿನಿಂದ ಮಾಡಿರ್ತಕ್ಕಂಥದ್ದು. ಅವುಗಳಿಗೆ ಮರದ ಒಂದು ಹಿಡಿಕೈಗಳನ್ನ ಕೊಡೋದನ್ನ ಕಲಿತಾನೆ. ಅವುಗಳನ್ನ ಬಹಳಷ್ಟು ಚೂಪಾಗಿ ರೆಡಿ ಮಾಡೋದನ್ನ ಮಾನವ ಕಲಿತ. ಈಗ ಬೇಟೆಯಾಡೋದಕ್ಕೆ, ವ್ಯವಸಾಯ ಮಾಡಲಿಕ್ಕೆ ಎಲ್ಲ ರೀತಿಯ ಬದಲಾವಣೆಯನ್ನ ಆತ ಹೊಸತನವನ್ನ ಕಂಡುಕೊಳ್ತಾನೆ ಅಂತ. ಎಲ್ಲಿ ಅಂತಂದ್ರೆ ಮಧ್ಯ ಶಿಲಾ ಯುಗದಲ್ಲಿ. ಅರ್ಥ ಆಯ್ತಲ್ಲ? ಮಧ್ಯ ಶಿಲಾ ಯುಗದಲ್ಲಿ. ಈಗ ನಾನು ನಿಮಗೆ ಹೇಳಿದ್ದು ಹಳೆಯ ಶಿಲಾಯುಗ ಹೇಳಿದೆ. ಹಳೆಯ ಶಿಲಾಯುಗ ಮತ್ತೆ ಮಧ್ಯ ಶಿಲಾಯುಗ, ನವಶಿಲಾಯುಗ ಅಂತ ಈ ಚರಿತ್ರೆ ಪೂರ್ವ ಕಾಲಘಟ್ಟವನ್ನು ಒಟ್ಟಾರೆಯಾಗಿ 3 ಭಾಗ: ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ಅದರಲ್ಲಿ ನಾನು ಮೊದಲಿಗೆ ಹೇಳಿದ್ದು ಹಳೆಯ ಶಿಲಾಯುಗ. ಹಳೆಯ ಶಿಲಾಯುಗ 2 ಮಿಲಿಯನ್ ವರ್ಷಗಳಿಂದ 12,000 ವರ್ಷಗಳವರೆಗೂ ವಿಸ್ತರಿಸಿಕೊಂಡಿರ್ತಕ್ಕಂಥದ್ದು. ಆ ಹಳೆಯ ಶಿಲಾಯುಗವನ್ನು 3 ಭಾಗ ಮಾಡ್ತಾರೆ. ಹಳೆಯ ಆದಿ ಶಿಲಾಯುಗ, ಹಳೆಯ ಮಧ್ಯ ಶಿಲಾಯುಗ, ಅಂತ್ಯ ಹಳೆಯ ಶಿಲಾಯುಗ ಅಂತ ಹೇಳಿ. ಅದಾದ್ಮೇಲೆ ಮಧ್ಯ ಶಿಲಾಯುಗ ನಾನು ಹೇಳಿದೆ 12,000 ವರ್ಷಗಳಿಂದ 10,000 ವರ್ಷಗಳವರೆಗೂ ವಿಸ್ತರಿಸಿಕೊಂಡಿತ್ತು. ಏನೆಲ್ಲ ಬದಲಾವಣೆಗಳಾಗುವಂತಕ್ಕಂಥದ್ದನ್ನು ನಿಮಗೆ ನಾನು ಹೇಳಿದೆ. ಇದಾದ್ಮೇಲೆ ಬಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ನವಶಿಲಾಯುಗ ಅಂತ. ನವಶಿಲಾಯುಗ ಅಂತಂದ್ರೆ ನೋಡ್ರಿ, ಸುಮಾರು 10,000 ವರ್ಷಗಳಿಂದ ಈಚೆಗೆ ಬಂದಿರತಕ್ಕಂಥದ್ದು. 10,000 ವರ್ಷಗಳಿಂದ ಈಚೆಗೆ ಬಂದಿರತಕ್ಕಂಥದ್ದು ನವಶಿಲಾಯುಗ. ಈ ನವಶಿಲಾಯುಗದಲ್ಲಿ ಮಾನವ ಏನಾದರೂ ಮತ್ತಷ್ಟು ಬದಲಾವಣೆಯನ್ನು ಕಂಡುಕೊಳ್ತಾನೆ. ಇರ್ತಕ್ಕಂಥ ತನ್ನ ಬಳಕೆಗೆ ಬೇಕಾಗಿರುವ ವಸ್ತುಗಳನ್ನು ಮತ್ತಷ್ಟು ಅಭಿವೃದ್ಧಿಯನ್ನು ಪಡಿಸಿಕೊಳ್ತಾನೆ. ಮಾನವ ಒಂದು ಒಳ್ಳೆಯ ಒಂದು ಉತ್ತಮವಾದಂತಹ ಜೀವನವನ್ನು ನಡೆಸಿಕೊಳ್ಳಿಕ್ಕೆ ಏನೆಲ್ಲ ಅವಶ್ಯಕತೆಗಳು ಬೇಕು ಅವೆಲ್ಲವುಗಳನ್ನ ಕಂಡುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ. ಜೊತೆಗೆ ವ್ಯವಸಾಯವನ್ನು ವ್ಯವಸ್ಥಿತವಾಗಿ ಮಾಡೋದನ್ನು ಕಲಿತಾನೆ. ಪ್ರಾಣಿಗಳನ್ನ ವ್ಯವಸ್ಥಿತವಾಗಿ ಸಾಕೋದನ್ನ ಕಲಿತಾನೆ. ಇವೆಲ್ಲವುಗಳನ್ನ ಬಹಳಷ್ಟು ಪರಿಣಾಮಕಾರಿಯಾಗಿ ಕಲಿತು ಮುಂದೆ ಮಾನವ ಏನಾದ ಅಂದ್ರೆ ಲೇಖನ ಕಲೆಯನ್ನ ಕಂಡುಹಿಡಿಯುವ ಹಂತಕ್ಕೆ ಮಾನವ ಏನಾದ ಅಂದ್ರೆ ಹೋದ. ಇದಿಷ್ಟು ಭೌಗೋಳಿಕ ಲಕ್ಷಣಗಳಾದ ಚರಿತ್ರೆ ಪೂರ್ವ ಭಾರತದ ಬಗ್ಗೆ ಇರತಕ್ಕಂಥ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಇದೇ ಅವಧಿಯಲ್ಲಿ ನಾನೇನು ಮಾಡ್ತೇನೆ ಅಂತಂದ್ರೆ ಈ PPT ಮುಖಾಂತರ ಕೆಲವೊಂದಿಷ್ಟು ಮ್ಯಾಪ್ಗಳನ್ನು ತೋರಿಸಿಲ್ಲ, ನಿಮಗೆ ಕೆಲವೊಂದಿಷ್ಟು ಚಿತ್ರಗಳನ್ನು ತೋರಿಸಿಲ್ಲ. ಆ ಎಲ್ಲ ಚಿತ್ರಗಳನ್ನು ನಾನೀಗ ನಿಮಗೆ PPT ಮೂಲಕ ಅದನ್ನು ಅತ್ಯಂತ ಒಂದು ವ್ಯವಸ್ಥಿತವಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಹಾಗೆ ನೋಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದರಲ್ಲಿ ಏನಾದರೂ ಗೊತ್ತಾಗದೇ ಇದ್ರೆ
ನಿಮ್ಮಲ್ಲಿ ಬುಕ್ ಇರುತ್ತೆ, ಪುಸ್ತಕವನ್ನು ಓದಿ ಅರ್ಥ ಆಗದೇ ಇದ್ದರೆ ನಮ್ಮನ್ನು ಕೇಳಿ ನಮಗೆ ಏನು ಬೇಕೋ ಅದೆಲ್ಲ ಮಾಹಿತಿಯನ್ನು ನಿಮಗೆ ಒದಗಿಸಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ PPT ಮುಖಾಂತರ ಏನು ಮಾಡೋಣ ಅಂತಂದರೆ ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗ ಎಲ್ಲಿ ವಾಸವಾಗಿದ್ದರು, ಅವರು ಇದಕ್ಕೆ ಭೇಟಿಯಾಡಲಿಕ್ಕೆ ಏನೆಲ್ಲ ಪರಿಕರಗಳನ್ನು ಬಳಸ್ತಾ ಇದ್ರು ಅಂತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡ್ವಿ. ಇದಾದ ನಂತರ ಏನಾಯಿತು ಅಂತಂದರೆ ಬದಲಾಗುತ್ತಿರುವ ಪರಿಸರ ಅಂತ. ಇದೇ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪರಿಸರ ಏನಾಯಿತು ಅಂತಂದರೆ, ಅಲ್ಲಿರ್ತಕ್ಕಂಥದ್ದು ಭಾರತದ ಪರಿಸರ ಏನಾಯಿತು, ಸ್ವಲ್ಪ ಬದಲಾವಣೆ ಆಯಿತು. ಸ್ವಲ್ಪ ಮಟ್ಟಿನ ಉಷ್ಣಾಂಶ ಸ್ವಲ್ಪ ಜಾಸ್ತಿ ಆಯಿತು. ಈಗ ಉಷ್ಣಾಂಶ ಜಾಸ್ತಿ ಆದಾಗ ಮನುಷ್ಯ ವಾಸವಾಗಲಿಕ್ಕೆ ಮತ್ತು ಹುಲ್ಲುಗಾವಲು ಪ್ರದೇಶ ಬೆಳೀಲಿಕ್ಕೆ ಒಂದು ಒಳ್ಳೆಯ ವಾತಾವರಣ ಸೂರ್ಯನ ಉಷ್ಣಾಂಶದಿಂದ ಬಂತು. ಹಾಗಾಗಿ ಹುಲ್ಲುಗಾವಲು ಪ್ರದೇಶಗಳು ಸಾಕಷ್ಟು ಕಂಡು ಬಂದವು. ಇದರ ಪರಿಣಾಮ ಏನಾಯಿತು ಅಂತಂದರೆ ಅನೇಕ ಪ್ರಾಣಿಗಳು ಏನಾದ್ರು ಅಂದ್ರೆ ಕಂಡುಕೊಂಡು ಬಂದವು. ಈ ಪ್ರಾಣಿಗಳು ಯಾವೆಲ್ಲ ಪ್ರಾಣಿಗಳು ಆ ಸಂದರ್ಭದಲ್ಲಿ ಇದ್ವು ಅಂತಂದರೆ, ಸಾಮಾನ್ಯ ಜಿಂಕೆ, ಮೇಕೆ, ಆಮೇಲೆ ಕಡವೆ ಮುಂತಾದ ಪ್ರಾಣಿಗಳು ಏನಾದರೂ ಆ ಸಂದರ್ಭದಲ್ಲಿ ಕಂಡು ಬರ್ತಾ ಇದ್ದವು. ಈ ಪ್ರಾಣಿಗಳು ಏನಾದ್ರು ಅಂದ್ರೆ ಬಹಳಷ್ಟು ಈ ವಾತಾವರಣಕ್ಕೆ ಹೊಂದಿಕೊಂಡು ತಾವು ಸಂತಾನಾಭಿವೃದ್ಧಿಯಲ್ಲಿ ತೊಡಗಿಕೊಂಡು, ಹಾಗಾಗಿ ಅಪಾರವಾಗಿರ್ತಕ್ಕಂಥ ಪ್ರಾಣಿ ಸಂಪತ್ತು ಆ ಸಂದರ್ಭದಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇತ್ತು. ಇದನ್ನ ಆ ಸಂದರ್ಭದಲ್ಲಿರ್ತಕ್ಕಂಥ ಮಾನವ ಏನು ಮಾಡಿದ ಅಂತಂದ್ರೆ, ಇವುಗಳನ್ನು ಬೇಟೆಯಾಡಿ ತನ್ನ ಆಹಾರಕ್ಕಾಗಿ ಬಳಸ್ತಾ ಇದ್ದ. ತದನಂತರ ಅನೇಕ ಸಸ್ಯ ವರ್ಗ ಕಂಡು ಬರ್ತಾ ಇತ್ತು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಗೋಧಿ, ಬಾರ್ಲಿ ಮತ್ತೆ ಅಕ್ಕಿ, ಈ ಬೆಳೆಗಳನ್ನು ಕಂಡು ಹಿಡಿದ. ಅವುಗಳನ್ನು ನೋಡಿ ಅವುಗಳನ್ನು ಆಹಾರ ಮಾಡಿಕೊಂಡು ಊಟ ಮಾಡೋದನ್ನ ಕಲಿತ. ನಂತರ ಬೆಳೆಯೋದನ್ನು ಕಲಿತ ಅಂತ. ಹೇಗೆ ಬೆಳೆದ ಅಂತಂದ್ರೆ, ಮೊದಲಿಗೆ ಪ್ರಾಣಿಗಳನ್ನ ಬೇಟೆಯಾಡುವುದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಆ ಪ್ರಾಣಿಗಳ ಸ್ವಭಾವವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಮಾನವ. ಹೀಗೆ ತಿಳ್ಕೊಂಡ ನಂತರ ಏನಾಯ್ತು ಅಂದ್ರೆ, ಪ್ರಾಣಿಗಳ ಆಹಾರ, ಪ್ರಾಣಿಗಳ ಸ್ವಭಾವ ತಿಳ್ಕೊಂಡ ಮೇಲೆ ಕೆಲವೊಂದಿಷ್ಟು ಪ್ರಾಣಿಗಳನ್ನ ತಂದು ಸಾಕೋದನ್ನ ಕಲ್ತ. ಜೊತೆಗೆ ಏನ್ ಮಾಡಿದ ಅಂದ್ರೆ, ಕೆಲವೊಂದಿಷ್ಟು ಪ್ರಾಣಿಗಳನ್ನ ಪಳಗಿಸಿದ. ತನಗೆ ವ್ಯವಸಾಯಕ್ಕೆ ಸಹಾಯಕವಾಗಿ ಆ ಪ್ರಾಣಿಗಳನ್ನ ಏನ್ ಮಾಡ್ತಾನೆ ಅಂದ್ರೆ ಆತ ಬಳಸಿದ ಮಾನವ. ಹೀಗೆ ಬಳಸಿಕೊಂಡಾಗ ಆತ ಒಂದು ಕಡೆ ವಾಸವಾಗುವುದನ್ನ ಕಲಿತ. ಎಲ್ಲಿ ಕೆರೆಗಳಿರ್ಬೋದು, ನದಿಗಳಿರ್ಬೋದು, ಹೊಳೆ ಇರ್ಬೋದು, ಇಂಥಲ್ಲಿ ಬದುಕೋದನ್ನ ಕಲಿತ. ಕೆರೆ, ಹೊಳೆ, ನದಿ ಅಲ್ಲಿ ವಾಸವಾಗಿದ್ದಾಗ ಮೀನನ್ನ ಹಿಡಿಯೋದನ್ನ ಕಲಿತ ಮನುಷ್ಯ. ಮೀನನ್ನ ಯಾಕೆ ಹಿಡಿತಾನೆ? ತಿನ್ನ. ಮೀನು ತಿನ್ನೋದನ್ನ ಕಲಿತ, ಮೀನು ಹಿಡಿಯೋದನ್ನ ಕಲಿತ. ತನ್ನ ಬದುಕನ್ನ ರೂಪಿಸಿಕೊಳ್ಳಿಕ್ಕೆ ಏನೆಲ್ಲ ಆಹಾರಗಳು ಬೇಕು, ಏನೆಲ್ಲ ವ್ಯವಸ್ಥೆ ಬೇಕು, ಅದನ್ನೆಲ್ಲ ಒಂದು ಕಡೆ ತಾನೇ ಏನ್ ಮಾಡಿಕೊಂಡ ಅಂದ್ರೆ ಸೃಷ್ಟಿಯನ್ನ ಮಾಡಿಕೊಂಡ ಬುದ್ಧಿವಂತ ಮಾನವ. ಅರ್ಥ ಆಯ್ತಾ? ಏನಲ್ರಿ, ಬದಲಾಯಿತು ಮುಂದೆ ಸಮಾಜ, ಪರಿಸರ. ಸಮಾಜ ಅನ್ನೋದಕ್ಕಿಂತ ಪರಿಸರ. ಈ ಭಾರತದ ಚರಿತ್ರೆ ಪೂರ್ವ ಕಾಲದ ಭಾರತದ ಪರಿಸರ ಏನಾಯ್ತು ಅಂದ್ರೆ ಬದಲಾವಣೆ ಬಂತು. ಉಷ್ಣಾಂಶ ಜಾಸ್ತಿ ಆಯಿತು. ಜೀವಿಗಳ ವಾಸಕ್ಕೆ ಒಳ್ಳೆಯ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಯಿತು. ಹುಲ್ಲುಗಾವಲು ಪ್ರದೇಶ ಕಂಡು ಬಂತು. ಆನಂತರ ಅನೇಕ ಪ್ರಾಣಿಗಳು ಸೃಷ್ಟಿಯಾಗ್ತವು. ಆ ಪ್ರಾಣಿಗಳು ತಮ್ಮ ಸಂತಾನೋಭಿವೃದ್ಧಿಯನ್ನು ಮಾಡಿಕೊಂಡು ಸಾಕಷ್ಟು ಪ್ರಾಣಿಗಳಲ್ಲಿ ಕಂಡು ಬಂದಾಗ ಮಾನವ ಏನಾದ ಅಂದ್ರೆ ಆ ಪ್ರಾಣಿಗಳನ್ನ ಪಳಗಿಸಿದ, ಅವುಗಳ ಸ್ವಭಾವವನ್ನು ತಿಳಿದ, ಅವುಗಳ ಆಹಾರ ಪದ್ಧತಿಯನ್ನ ನೋಡಿದ. ತಾನು ಆ ಪ್ರಾಣಿಗಳನ್ನ ಬೇಟೆಯಾಡುವುದರ ಜೊತೆಗೆ ಅವುಗಳನ್ನು ಹಿಡಿದು ತಂದು ಸಾಕುವುದನ್ನು ಕಲಿತಾನೆ. ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಪಶು ಸಂಗೋಪನೆಯನ್ನ ಕಂಡುಕೊಂಡ. ಪಶು ಸಂಗೋಪನೆ ಅಂದ್ರೆ ಗೊತ್ತಾಗಲ್ಲ? ಪಶು ಸಂಗೋಪನೆ ನೋಡಿ, ಪಶು ಸಂಗೋಪನೆ ಅಂತಂದ್ರೆ ಹೈನುಗಾರಿಕೆ. ಹಾಲನ್ನ ಕರೆಯೋದನ್ನ ಕಲ್ತ, ಹಾಲನ್ನ ಕುಡಿಯೋದನ್ನ ಕಲ್ತ, ಜೊತೆಗೆ ಆಕಳುಗಳನ್ನ ಸಾಕೋದನ್ನ ಕಲ್ತ, ಪ್ರಾಣಿಗಳೊಡನೆ ಬದುಕುವುದನ್ನ ಕಲಿತ. ಪ್ರಾಣಿಗಳೊಡನೆ ಒಟ್ಟಿಗೆ ಬದುಕುವುದನ್ನ ಮಾನವ ಕಲಿತಾನೆ. ಅದಕ್ಕಿಂತ ಮುಂಚೆ ಪ್ರಾಣಿಗಳು ಮಾನವರು ಬಹಳ ದೂರ. ಯಾಕೆ ದೂರ ಅಂದ್ರೆ ಪ್ರಾಣಿಗಳು ಮಾನವರನ್ನು ಕಂಡ್ರೆ ಓಡಿ ಹೋಗ್ಬಿಡು. ಯಾಕೆ ಓಡಿ ಹೋಗೋದ್ರೆ ಇವರು ನಮ್ಮನ್ನು ಬೇಟೆ ಆಡ್ತಾ ಇದ್ದಾರೆ, ನಮ್ಮನ್ನು ಹೊಡಿತಾರೆ, ನಮ್ಮನ್ನು ತಿನ್ನಕ್ಕೆ ಇವರು ನಮ್ಮನ್ನು ಬಳಸ್ತಾರೆ ಅಂತಾರೆ. ಬಟ್ ತದನಂತರ ದಿನಗಳಲ್ಲಿ ಏನಾಯ್ತು ಅಂತಂದ್ರೆ
ಅದೇ ಪ್ರಾಣಿಗಳನ್ನು ತಂದು ಸಾಕಿ ಅವುಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿ ತಮ್ಮೊಡನೆ ಬದುಕಬಹುದು ಪ್ರಾಣಿಗಳು ಅನ್ನೋದನ್ನ ಮಾನವ ತೋರಿಸಿಕೊಟ್ಟ. ವ್ಯವಸಾಯ ಕಲಿತ, ಇಷ್ಟೆಲ್ಲ ಕಲಿತು ಒಂದು ಸುಶಿಕ್ಷಿತವಾಗಿರ್ತಕ್ಕಂಥ ಜೀವನವನ್ನು ನಡೆಸೋದನ್ನ ಮಾನವ ಕಲಿತ. ಇವ್ರು ಹೆಂಗೆ ಬದುಕಿದ್ರು, ಹೇಗೆ ಕಲಿತರು ಅಂತಕ್ಕಂಥದ್ದನ್ನ ಮುಂದೆ ಪ್ರಾಕ್ತನ ಶಾಸ್ತ್ರಜ್ಞರು ಏನ್ ಮಾಡಿದ್ರು ಅಂದ್ರೆ ಅಧ್ಯಯನವನ್ನ ಮಾಡಿದ್ರು. ಹೇಗೆ ಅಧ್ಯಯನವನ್ನು ಮಾಡಿ ಇವರು ಬದುಕಿ ಬಾಳಿದ ಆ ಕಾಲಘಟ್ಟವನ್ನ, ಪ್ರಾಚೀನ ಕಾಲದ ಈ ಚರಿತ್ರೆ ಪೂರ್ವ ಭಾರತದಲ್ಲಿನ ಜನರ ಜೀವನ ಏನು ಬದುಕಿದ್ರಲ್ಲ ಅವರ ಕಾಲಘಟ್ಟವನ್ನು ಮೂರು ಭಾಗಗಳಾಗಿ ವಿಂಗಡಿಸಿದ್ರು. ಹೆಂಗೆ ಮೂರು ಭಾಗಗಳಾಗಿ ಅಂತಂದ್ರೆ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಅಂತ. ಏನ್ ಹೇಳ್ರಿ? ಹಳೆಯ ಶಿಲಾಯುಗ, ಮತ್ತೆ ಮಧ್ಯ ಶಿಲಾಯುಗ, ಇನ್ನೊಂದು ನವ ಶಿಲಾಯುಗ ಅಂತ. ಇಲ್ಲಿ ಹಳೆಯ ಶಿಲಾಯುಗ ಅಂದ್ರೆ ಯಾವುದು ಅಂತ ನೋಡಿದಾಗ ಸುಮಾರು 2 ಮಿಲಿಯನ್ ವರ್ಷಗಳಷ್ಟು ಹಳೆಯದು. ಎಷ್ಟು ಹೇಳ್ರಿ? 2 ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಶಿಲಾಯುಗ ಹಳೆಯ ಶಿಲಾಯುಗ. ಆ ಹಳೆಯ ಶಿಲಾಯುಗ 200 ಮಿಲಿಯನ್ ವರ್ಷಗಳಿಂದ 12,000 ವರ್ಷಗಳವರೆಗೆ ವಿಸ್ತರಿಸಿಕೊಂಡಿರ್ತಕ್ಕಂಥದ್ದು ಹಳೆಯ ಶಿಲಾಯುಗ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು? ಹಳೆಯ ಶಿಲಾಯುಗ ಅಂತ. ಇದಾದ್ಮೇಲೆ ಅಲ್ಲಿ 3 ಭಾಗ: ಆದಿ, ಮಧ್ಯ, ಅಂತ್ಯ ಅಂತ. ಆದಿ ಶಿಲಾಯುಗ, ಮಧ್ಯ ಶಿಲಾಯುಗ, ಅಂತ್ಯ ಶಿಲಾಯುಗ ಅಂತ. ಅರ್ಥ ಆಯ್ತಾ? ಈ ರೀತಿಯಾಗಿ ನಾವು ಕರಾವಳಿ ತೀರ ಆಯಿತು, ಭಾರತದ ಗಡಿಗಳಾಯಿತು, ಆನಂತರ ಭಾರತದ ಚರಿತ್ರೆ ಸ್ವಲ್ಪ ಭಾಗವನ್ನು ನಾವು ಈಗ ತಿಳ್ಕೊಂಡ್ವಿ. ಹಾಗೆ ಮುಂದೆ ನಾವು ನೋಡ್ತಾ ಹೋದರೆ ಈ ದೇಶದ ಇರತಕ್ಕಂಥ ಜನತೆಯ ಮೇಲೆ ಇಲ್ಲಿಯ ಭೌಗೋಳಿಕ ಪರಿಸರ ಪ್ರಭಾವವನ್ನು ಬೀರಿದೆ ಅಂತೇಳಿ. ಆ ಪ್ರಭಾವ ಬೀರಿರೋದ್ರಿಂದ ಇವತ್ತು ಏನಾಗಿದೆ ಅಂತಂದ್ರೆ ವಿವಿಧತೆಯಲ್ಲಿ ಏಕತೆಯ ಒಂದು ತಾಣವಾಗಿ ನಮ್ಮ ದೇಶ ಬೆಳಗ್ತಾ ಇದೆ ಅಂತ. ವಿವಿಧತೆಯಲ್ಲಿ ಏಕತೆಯ ತಾಣವಾಗಿ ನಮ್ಮ ದೇಶ ಏನಾಗ್ತಾ ಇದೆ ಅಂದ್ರೆ ಇವತ್ತು ಬೆಳಗ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ನಾವು ಮುಂದುವರೆದ ಅಧ್ಯಯನವನ್ನು ಮಾಡ್ತಾ ಹೋದ್ರೆ ಚರಿತ್ರೆ ಪೂರ್ವ ಭಾರತ ಅಂತ. ಏನ್ರಿ? ಚರಿತ್ರೆ ಪೂರ್ವ ಭಾರತ. ಏನಿನ್ ಚರಿತ್ರೆ ಪೂರ್ವ ಭಾರತ ಅಂದ್ರೆ ಏನು? ಚರಿತ್ರೆ ಪೂರ್ವ ಜೊತೆಗೆ ಭಾರತ. ನೋಡಿ, ಈ 3 ಪದಗಳಲ್ಲೇ ಅರ್ಥ ಇದೆ. ಚರಿತ್ರೆ ಪೂರ್ವ ಭಾರತ, ಚರಿತ್ರೆ ಪೂರ್ವ ಭಾರತ. ಏನಿಂಗಂದ್ರೆ ಅಂದ್ರೆ ಮನುಷ್ಯ ಬರೀ ಮಾತಾಡ್ತಿದ್ದ. ಆ ಮಾತಿಗೆ ಒಂದು ಲೇಖನಿ ಬೇಕಾಗಿತ್ತು, ಲಿಪಿ ಬೇಕಾಗಿತ್ತು. ಲಿಪಿ, ಲೇಖನ ಇವುಗಳನ್ನ ಯಾವಾಗ ಕಂಡು ಹಿಡಿದ ನಂತರ ಚರಿತ್ರೆ ಭಾರತ ಅದು. ಕಂಡು ಹಿಡಿಯೋದಕ್ಕಿಂತ ಮುಂಚಿನ ಕಾಲವನ್ನ ಚರಿತ್ರೆ ಪೂರ್ವ ಕಾಲ ಅಂತ ಹೇಳಿ ಕರೀತಾರೆ. ಅಂದ್ರೆ ಇಷ್ಟೇ ಅರ್ಥ. ಚರಿತ್ರೆ ಪೂರ್ವ ಭಾರತ ಅಂದ್ರೆ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆ ಪೂರ್ವ ಕಾಲ. ಏನಿಂಗಂದ್ರೆ ಚರಿತ್ರೆ ಪೂರ್ವ ಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಂದ್ರೆ ಏನು ಅಂದ್ರೆ ಮಾನವ ಅಂದ್ರೆ ಮನುಷ್ಯ ಲೇಖನ ಕಲೆಯನ್ನ ಬರೆಯೋದಕ್ಕೆ ಲಿಪಿ ಅಂದ್ರೆ ಲೇಖನ ಕಲೆಯನ್ನ ಕಂಡು ಹಿಡಿಯುವುದಕ್ಕಿಂತ ಮುಂಚಿನ ಕಾಲವನ್ನ ಮಾನವ, ಸರಿಯಾಗಿ ಕೇಳಿಸ್ಕೊಳ್ರಿ, ಮಾನವ ಲೇಖನ ಕಲೆಯನ್ನ ಕಂಡು ಹಿಡಿಯುವುದಕ್ಕಿಂತ ಮುಂಚಿನ ಕಾಲವನ್ನ ಏನಂತ ಕರೀತಾರೆ ಅಂತಂದ್ರೆ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆ ಪೂರ್ವ ಕಾಲ ಅಂತ ಹೇಳಿ ಕರೀತಾರೆ. ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರಿ. ಮಾನವ ಲೇಖನ ಕಲೆಯನ್ನ ಕಂಡು ಹಿಡಿಯುವುದಕ್ಕಿಂತ ಮುಂಚೆ, ಮಾನವ ಲೇಖನ ಕಲೆಯನ್ನ ಕಂಡು ಹಿಡಿಯುವುದಕ್ಕಿಂತ ಮುಂಚಿನ ಕಾಲವನ್ನ ಏನಂತ ಕರೀತಾರೆ ಅಂತಂದ್ರೆ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆ ಪೂರ್ವ ಕಾಲ ಅಂತೇಳಿ ಕರೀತಾರೆ. ಸರಿ, ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ದೇಶ ಪ್ರಾಚೀನ ಭಾರತದಲ್ಲಿ ಈ ತರ ಇದ್ರು, ಇದೇ ವಸ್ತುವನ್ನು ಬಳಸ್ತಾ ಇದ್ರು. ಇದನ್ನೆಲ್ಲ ನಾವು ಹೆಂಗೆ
ಅರ್ಥ ಮಾಡ್ಕೊಂಡ್ವಿ, ಅವ್ರನ್ನ ಹೆಂಗೆ ತಿಳ್ಕೊಂಡಿವಿ, ಅದನ್ನ ಯಾರು ತಿಳಿಸಿದ್ರು ನಮಗೆ ಅಂತ. ಈಗ ಸಾಮಾನ್ಯವಾಗಿ ಕ್ರಿಸ್ತ ಪೂರ್ವ ಸಾವಿರಾರು ವರ್ಷಗಳ ಹಿಂದೆ ಅವ್ರು ಯಾವ ತರ ಇದ್ರು, ಹೇಗೆ ಬದುಕಿದ್ರು, ಅವರು ಮನೆ ಕಟ್ಕೊಂಡಿದ್ರ, ಪ್ರಾಣಿಗಳನ್ನ ಸಾಕ್ತಾ ಇದ್ರ, ಇದನ್ನೆಲ್ಲ ನೋಡ್ತಾ ಹೋದ್ರೆ ಅವ್ರ ಆಹಾರಕ್ಕಾಗಿ ಏನ್ ಬಳಸ್ತಾ ಇದ್ರು ಇವನ್ನೆಲ್ಲ ನೋಡಿದ್ರೆ ನಮ್ಗೆ ಅವ್ರು ಹೇಳುವುದಕ್ಕೆ ಇಲ್ಲ. ಯಾಕೆ ಹೇಳಲಿಲ್ಲ? ಹೇಳಿ ಹೋಗ್ಲಿಕ್ಕೆ, ಬರೆದಿಡಿಯಲಿಕ್ಕೆ ಅವ್ರಿಗೆ ಏನ್ ಗೊತ್ತಿಲ್ಲ, ಲೇಖನ ಕಲೆ ಗೊತ್ತಿಲ್ಲ, ಬರೆಯೋದೇ ಗೊತ್ತಿಲ್ಲ. ನಾವು ಅವ್ರ ಜೀವನವನ್ನು ಅಧ್ಯಯನ ಮಾಡ್ಬೇಕು, ಹೆಂಗ್ ವಾಸವಾಗಿದ್ರು ಅಂತ ಹೇಳಿ. ಸರಿ, ಅದನ್ನ ಅಧ್ಯಯನ ಮಾಡಬೇಕು ಅಂತಂದ್ರೆ ಎಲ್ಲರಿಂದಲೂ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಅಧ್ಯಯನ ಮಾಡುವಂತವರನ್ನೇ ನಾವೇನಂತ ಕರಿತೇವೆ ಅಂತಂದ್ರೆ ನೋಡಿ, ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಅಂತೇಳಿ ಪ್ರಾಕ್ತನ ಅಧ್ಯಯನಕಾರರು ಅಂತ ಕರಿತೇವೆ. ಇಲ್ಲಾಂದ್ರೆ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಅಂತೇಳಿ. ಈ ಪ್ರಾಚ್ಯ ವಸ್ತು ಅಧ್ಯಯನಕಾರ ಏನ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ವಿಶೇಷ ಪರಿಣಿತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರವರು, ಅವರು ಇದರ ಬಗ್ಗೆ ಬಹಳವಾದ ಅಧ್ಯಯನವನ್ನು ನಡೆಸಿ ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ತೀರ್ಮಾನಕ್ಕೆ ಬಂದಿರ್ತಾರ. ಆ ತೀರ್ಮಾನ ಏನಾಗಿದೆ ಅಂತಂದ್ರೆ ಇತಿಹಾಸ ಆಗಿದೆ. ನಾವು ಹಿಂದಿನ ತರಗತಿಯಲ್ಲಿ ಆಧಾರಗಳು ಅಂತ ನಾವು ಅಧ್ಯಯನ ಮಾಡಬೇಕಾದ್ರೆ ಇತಿಹಾಸ ರಚನೆಕಾರರು ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ ಅವ್ರಿಗೆ ಏನ್ ಬೇಕು ಅಂದ್ರೆ ಆಧಾರಗಳು ಬೇಕು ಅಂತ. ಅಂತ ಆಧಾರಗಳನ್ನ ಪರಿಶೀಲಿಸಿ ಒಂದು ತೀರ್ಮಾನಕ್ಕೆ ಬಂದ್ರು ಅಂದ್ರೆ ಅದು ಏನು ತೀರ್ಮಾನಕ್ಕೆ ಬಂದಿರತಕ್ಕಂಥ ವಿಷಯ ಇರುತ್ತಲ್ಲ ಅದು ಇತಿಹಾಸ. ಅದನ್ನ ಎಲ್ಲರಿಂದಲೂ ಬರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆ ಪೂರ್ವ ಕಾಲವನ್ನು ನಾವು ಅಧ್ಯಯನ ಮಾಡಬೇಕು ಅಂತಂದ್ರೆ ಮೊದಲು ಪ್ರಾಕ್ತನ ಶಾಸ್ತ್ರಜ್ಞರಿರ್ಬೋದು, ಪ್ರಾಚ್ಯ ವಸ್ತು ಅಧ್ಯಯನಕಾರರಿರ್ಬೋದು, ಇವರು ಏನು ಒಂದು ಅಧ್ಯಯನವನ್ನ ಮಾಡಿರ್ತಾರೋ ಅದನ್ನು ನಾವು ಅಭ್ಯಾಸ ಮಾಡಿ ಅದರ ಮೂಲಕ ನಾವು ಏನ್ ಮಾಡಬೇಕು ಅಂತಂದ್ರೆ ಚರಿತ್ರೆ ಪೂರ್ವ ಕಾಲದಲ್ಲಿ ಹೆಂಗಿದ್ರು ಅಂತಕ್ಕಂಥದ್ದು ನಮಗೆ ಅರ್ಥ ಆಗುತ್ತೆ. ಹಾಗಾದ್ರೆ ಅವ್ರು ಹೇಗೆ ಬದುಕಿದ್ರು, ಇವರು ಅದನ್ನೆಲ್ಲ ಹೇಗೆ ಅಧ್ಯಯನ ಮಾಡಿದ್ರು ಅಂತಕ್ಕಂಥದ್ದು. ಇವರೆಲ್ಲ ಪ್ರದೇಶಗಳಿಗೆ ಹೋದ್ರು, ಆ ಪ್ರದೇಶಗಳಲ್ಲಿರ್ತಕ್ಕಂತಹ ಎಲ್ಲ ಇವರು ಬಳಸಿರ್ತಕ್ಕಂತಹ ವಸ್ತುಗಳಿರ್ಬೋದು ಎಲ್ಲವನ್ನ ನೋಡಿ ಅಧ್ಯಯನವನ್ನು ಮಾಡ್ತಾರೆ. ಮೊದಲಿಗೆ ಇವರು ಹೇಗೆ ಎಲ್ಲಿ ವಾಸವಾಗಿದ್ರು, ಆ ನಂತರ ಇವರ ದಿನಚರಿ ಹೇಗಿರುತ್ತಿತ್ತು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಇವರೆಲ್ಲ ಪ್ರಾಚೀನ ಭಾರತದಲ್ಲಿ ವ್ಯವಸಾಯ ಗೊತ್ತಿಲ್ಲ, ಪ್ರಾಣಿಗಳ ಬಗ್ಗೆ ಮಾಹಿತಿ ಇಲ್ಲ, ಒಂದು ರೀತಿಯಲ್ಲಿ ಕಾಡು ಜನ ಇದ್ದಂಗಿದ್ರು. ಬಟ್ಟೆಗಾಗಿ ಪ್ರಾಣಿಗಳ ಚರ್ಮವನ್ನು ಬಳಸ್ತಾ ಇದ್ರು, ಮರದ ತೊಗಟೆಯನ್ನು ಬಳಸ್ತಾ ಇದ್ರು, ಪ್ರಾಣಿಗಳನ್ನ ಬೇಟೆಯಾಡುವುದನ್ನು ಕಲಿತಾರೆ, ಪ್ರಾಣಿಗಳ ಬೇಟೆಯಾಡಿ ಹಸಿ ಮಾಂಸವನ್ನು ತಿಂತಾ ಇದ್ರು. ನಂತರ ಬೆಂಕಿಯನ್ನು ಕಂಡುಹಿಡ್ಕೊಂಡು ಬೇಯಿಸಿದ ಆಹಾರ ತಿನ್ನೋದನ್ನು ಕಲಿತರು. ಆ ನಂತರ ಏನ್ ಮಾಡಿದ್ರು, ಪ್ರಾಣಿಗಳನ್ನು ಬೇಟೆಯಾಡಲಿಕ್ಕೆ ಪರಿಕರಗಳು, ಆಯುಧಗಳನ್ನು ರೆಡಿ ಮಾಡ್ಕೊಂಡ್ರು. ಎಂತ ಆಯುಧಗಳಿದ್ವು ಇವ್ರ ಕಾಲದೊಳಗ? ಕಲ್ಲಿನ ಆಯುಧಗಳಿದ್ವು, ಕೆಲವೊಂದಿಷ್ಟು ಮರದ ಆಯುಧಗಳನ್ನು ರೆಡಿ ಮಾಡ್ಕೊಂಡ್ರು. ಕಲ್ಲು ಮರ ಇವೆರಡಕ್ಕೂ ಹೊರತಾಗಿ ಪ್ರಾಣಿಗಳ ಎಲಬುಗಳನ್ನ ಏನ್ ಮಾಡಿದ್ರು ಅಂದ್ರೆ ಕೈ ಭರ್ಚಿಗಳನ್ನ ಮಾಡ್ಕೊಳ್ತಿದ್ರು. ಅದರಿಂದ ಬಾಣಗಳನ್ನು ಮಾಡ್ಕೊಳ್ತಾ ಇದ್ರು. ಬಿಲ್ಲು ಬಾಣಗಳನ್ನು ರೆಡಿ ಮಾಡ್ಕೊಂಡು ಪ್ರಾಣಿಗಳನ್ನ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಬೇಟೆಯನ್ನ ಆಡ್ತಾ ಇದ್ರು. ನಾವು ಪ್ರಾಚೀನ ಕಾಲದೊಳಗೆ ಅದೇ ಚರಿತ್ರೆ ಪೂರ್ವ ಕಾಲದೊಳಗೆ ಕೈಗಾರಿಕಾ ಪ್ರದೇಶಗಳಿದ್ವು. ಪ್ರಾಚೀನ ಕಾಲದೊಳಗೆ ಕೈಗಾರಿಕಾ ಪ್ರದೇಶಗಳು ಹೆಂಗಿದ್ವು ಅಂದ್ರೆ ನಾವು ಈಗಿನ ಕೈಗಾರಿಕಾ ಪ್ರದೇಶಗಳಲ್ಲ. ಪ್ರಾಚೀನ ಭಾರತದಲ್ಲಿ ಕೈಗಾರಿಕಾ ಪ್ರದೇಶಗಳು ಅಂದ್ರೆ ಯಾವುವು? ಪ್ರಾಣಿಗಳನ್ನ ಬೇಟೆಯಾಡಲಿಕ್ಕೆ ಆಯುಧಗಳನ್ನ ರೆಡಿ ಮಾಡ್ತಕ್ಕಂಥ ಸ್ಥಳಗಳೇ ಏನಾಗಿದ್ವು ಅಂತಂದ್ರೆ ಕೈಗಾರಿಕಾ ಪ್ರದೇಶಗಳಾಗಿದ್ವು. ಸಾಮಾನ್ಯವಾಗಿ ಪ್ರಾಚೀನ ಭಾರತದೊಳಗ ಪ್ರಾಗೈತಿಹಾಸ ಕಾಲದೊಳಗ ಜನ ಕೆರೆ ಇರ್ಬೋದು, ನದಿ ಇರ್ಬೋದು, ಅಥವಾ ನೀರು ಜೊತೆಗೆ ಕಲ್ಲಿನ ಬಂಡೆಗಳು ಇವು ಎಲ್ಲಿದ್ವೋ ಅಲ್ಲಿ ಬಹಳಷ್ಟು ಜನ ಏನಾಗಿದ್ರು ಅಂತಂದ್ರೆ ವಾಸವಾಗಿ ಇದ್ರು ಅಂತ. ಹೇಗೆ ಹೇಳ್ತೀರಿ ಅದನ್ನ? ಅಲ್ಲೇ ವಾಸವಾಗಿದ್ರು ಅಂತ ಹೇಗೆ ಹೇಳ್ತೀರಿ ಅಂದ್ರೆ ಅದಕ್ಕೆಲ್ಲ ಏನಂದ್ರೆ ಪುರಾವೆಗಳು ಸಿಕ್ಕಿದವು.
ಅವ್ರು ಬಳಸಿ ಹೋಗಿರ್ತಕ್ಕಂಥ ಪುರಾವೆಗಳು ಸಿಕ್ಕಿದವು. ಕಲ್ಲಿನ ಆಯುಧಗಳನ್ನ ರೆಡಿ ಮಾಡಬೇಕಾದ್ರೆ ಅಲ್ಲಿ ಕಲ್ಲಿನ ಚೂರುಗಳ ರಾಶಿಗಳನ್ನು ನಾವು ಇವತ್ತು ಅಲ್ಲಿ ಆ ಪ್ರದೇಶಗಳಲ್ಲಿ ಕಾಣ್ತಾ ಇದ್ದೀವಿ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಆಂಧ್ರ ಪ್ರದೇಶದ ಕರ್ನೂಲ್ ಇರ್ಬೋದು. ಸರಿ, ಆಯುಧಗಳನ್ನು ರೆಡಿ ಮಾಡ್ತಾ ಇದ್ರು, ಕಲ್ಲಿನ ಪರಿಕರಗಳಿರ್ತಾ ಇದ್ವು, ಎಲುಬುಗಳನ್ನು ತೆಗೆದುಕೊಂಡು ಆಯುಧಗಳನ್ನು ಮಾಡ್ತಾ ಇದ್ರು, ಬಾಣಗಳನ್ನ ಎಲುಬುಗಳಿಂದ ಬಾಣಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ರು. ಗುಡಿಸಲುಗಳನ್ನ ನಿರ್ಮಾಣ ಮಾಡೋದನ್ನ ಕಲಿತಾರೆ. ಗುಡಿಸಲುಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮರವನ್ನ ಕಡಿಯೋದನ್ನ ಕಲಿತರು. ಮರದಿಂದ ಗುಡಿಸಲುಗಳನ್ನ ನಿರ್ಮಾಣ ಮಾಡೋದನ್ನ ಕಲಿತಾರೆ. ಆನಂತರ ಜೊತೆಗೆ ಅಲ್ಲೆಲ್ಲಿ ಎಲ್ಲೆಲ್ಲಿ ವಾಸವಾಗಿರ್ತಾರೆ ಅಂದ್ರೆ ಕಲ್ಲಿನ ಗುಹೆಯಲ್ಲಿ ವಾಸವಾಗಿರ್ತಾರೆ. ಗುಹೆಯ ಒಳಗಡೆ ಕೆಲವೊಂದಿಷ್ಟು ರೇಖಾಚಿತ್ರಗಳನ್ನು ಬಿಡಿಸಿದ್ದಾರೆ. ಗುಡಿಸಲುಗಳಲ್ಲಿ ವಾಸವಾಗಿದ್ದಾರೆ. ಕೆಲವೊಂದಿಷ್ಟು ಕೈಗಾರಿಕಾ ಪ್ರದೇಶಗಳು ನಮಗೆ ಕಾಣ್ತಾ ಇದ್ದವು. ಇದಾದ್ಮೇಲೆ ಬೆಂಕಿಯ ಪರಿಚಯ ಆಗುತ್ತೆ. ಈಗ ಬೆಂಕಿಯ ಪರಿಚಯ ಆದ್ಮೇಲೆ ಬೆಂಕಿಯನ್ನ ಯಾವುದಕ್ಕಾಗಿ ಬಳಸ್ತಾ ಇದ್ರು ಅಂದ್ರೆ ಪ್ರಾಣಿಗಳನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಬೆದರಿಸಲಿಕ್ಕೆ. ಏನನ್ನ ಮಾಡ್ಲಿಕ್ಕೆ? ಪ್ರಾಣಿಗಳನ್ನ ಬೆದರಿಸಲಿಕ್ಕೆ ಬಳಸ್ತಾ ಇದ್ರು. ಮಾಂಸವನ್ನ ಬೇಯಿಸಲಿಕ್ಕೆ ಬೆಂಕಿಯನ್ನು ಬಳಸ್ತಾ ಇದ್ರು. ಬೆಳಕಿಗಾಗಿ ಬೆಂಕಿಯನ್ನ ಬಳಸ್ತಾ ಇದ್ರು. ಈ ಮೂರು ಉಪಯೋಗಕ್ಕಾಗಿ ಪ್ರಾಚೀನ ಭಾರತದ ಜನ ಬೆಂಕಿಯನ್ನ ಬಳಸ್ತಾ ಇದ್ರು. ಇನ್ನು ಮನೆ ಕಟ್ಟಕ್ಕಾಗಲಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಅಲ್ಲಲ್ಲಿ ನೀವು ಬೆಟ್ಟ ಗುಡ್ಡಗಳನ್ನು ನೋಡ್ತಾ ಇದ್ರಿ, ಗುಹೆಗಳದವು. ಏನಿದಾವು? ಗುಹೆಗಳದವು. ಆ ಗುಹೆಗಳಲ್ಲಿ ಏನು ಮಾಡ್ತಾ ಇದ್ರು ಅಂತಂದ್ರೆ ಇವರು ವಾಸವಾಗ್ತಾ ಇದ್ರು. ಗುಹೆಯಲ್ಲಿ ವಾಸವಾಗಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ರು ಅಂತಕ್ಕಂಥದ್ದು. ಹೀಗೆ ಚರಿತ್ರೆ ಪೂರ್ವ ಭಾರತದಲ್ಲಿ ಜನ ತಮ್ಮ ಜೀವನವನ್ನ ನಡೆಸ್ತಾ ಇದ್ರು ಅಂತೇಳಿ. ಹೀಗೆ ನಡೆಸುವಂತಹ ಜನ ನೋಡ್ರಿ, ಪ್ರಾಗೈತಿಹಾಸಿಕ ಕಾಲ, ಚರಿತ್ರೆ ಪೂರ್ವ ಕಾಲದಲ್ಲಿ ಅದ್ಭುತವಾದಂತಹ ಜೀವನವನ್ನು ನಡೆಸಿದ್ದಾರೆ. ಆದ್ರೆ ಏನಪ್ಪಾ ಅಂದ್ರೆ ಒಂದೇ ಒಂದು ಅವರಿಗೆ ಬರವಣಿಗೆ ಕಲೆ ಒಂದು ಗೊತ್ತಿಲ್ಲ, ಲೇಖನ ಕಲೆ ಒಂದು ಅವರಿಗೆ ಗೊತ್ತಿಲ್ಲ ಅನ್ನೋದನ್ನ ಬಿಟ್ರೆ ಅಗದಿ ಹಾಯಾದ ಜೀವನವನ್ನು ಅವರು ನಡೆಸಿದ್ದಾರೆ ಅಂತೇಳಿ. ಪ್ರಾಕ್ತನ ಅಥವಾ ಪ್ರಾಚ್ಯವಸ್ತು ಅಧ್ಯಯನಕಾರರು ಅವ್ರು ಹೇಗೆ ಜೀವನವನ್ನು ನಡೆಸಿರುವಂತಕ್ಕಂಥದ್ದನ್ನ ಅವರು ಅಧ್ಯಯನವನ್ನು ಮಾಡ್ತಾರೆ. ಕಲ್ಲಿನ ಪರಿಕರಗಳಿಂದ ಅವರು ಆಯುಧಗಳನ್ನು ಹೇಗೆ ರೆಡಿ ಮಾಡಿಕೊಂಡ್ರು, ಪ್ರಾಣಿಗಳನ್ನು ಹೇಗೆ ಬೇಟೆ ಆಡ್ತಿದ್ರು ಅಂತಕ್ಕಂಥ ಮಾಹಿತಿಯನ್ನು ಅವರು ಕಂಡುಕೊಂಡಿದ್ದಾರೆ. ಆಮೇಲೆ ಅನೇಕ ತಾಣಗಳನ್ನ ಮತ್ತು ಕೈಗಾರಿಕಾ ಪ್ರದೇಶಗಳನ್ನು ಗುರುತಿಸಿ ಅವುಗಳನ್ನು ಅಧ್ಯಯನ ಮಾಡಿ ಆ ತಾಣಗಳು ಏನನ್ನ ಸೂಚಿಸುತ್ತವೆ, ಕೈಗಾರಿಕಾ ಪ್ರದೇಶಗಳು ಏನನ್ನ ಸೂಚಿಸುತ್ತವೆ, ಏನು ಈ ಕೈಗಾರಿಕಾ ಪ್ರದೇಶ ಅಂತ ಅವ್ರು ಯಾಕೆ ಪ್ರಾಚ್ಯ ಶಾಸ್ತ್ರಜ್ಞರು ಅದನ್ನ ಪರಿಗಣಿಸಿದ್ರು ಅಂತಕ್ಕಂಥದ್ದು ಅಂದ್ರೆ ಅನೇಕ ಕಲ್ಲಿನ ಆಯುಧಗಳನ್ನು ರೆಡಿ ಮಾಡಬೇಕಾದ್ರೆ ಕಲ್ಲಿನ ಕಟ್ಟದ ವೇಸ್ಟ್ ಆಗಿರ್ತಕ್ಕಂಥ ಕಲ್ಲಿನ ರಾಶಿಯನ್ನು ನೋಡಿ ಅವರು ಒಂದು ತೀರ್ಮಾನಕ್ಕೆ ಬಂದ್ರು. ಅಲ್ಲಿ ಕೈಗಾರಿಕೆ ಇತ್ತು, ಆಯುಧಗಳನ್ನು ರೆಡಿ ಮಾಡತಕ್ಕಂಥದ್ದು ಅಂತ ಹೇಳಿ. ಬೆಂಕಿಯ ಬಗ್ಗೆ ಹೇಳಿದೆ ನಿಮಗೆ. ಆಹಾರ, ಪ್ರಾಣಿಗಳನ್ನ ಬೇಯಿಸಲಿಕ್ಕೆ ಮತ್ತೆ ಬೆದರಿಸಲಿಕ್ಕೆ. ಇನ್ನು ಗುಹಾಲಯಗಳಲ್ಲಿ ರೇಖಾಚಿತ್ರಗಳನ್ನು ನೋಡ್ತಾ ಇದ್ವಿ. ಅವೆಲ್ಲವುಗಳ ನಂತರ ಏನ್ ಮಾಡಿದ್ರು ಅಂದ್ರೆ ತಮ್ಮ ಜೀವನವನ್ನ ನಡೆಸಿದ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಿಮಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಈಗ ಕಟ್ ಮಾಡಿ 13 ನಿಮಿಷ ಆತಲ್ಲ, 11 ಆಯ್ತು. ಇನ್ನು ಕಟ್ ಆಗೋಲ್ದಲ್ಲ. ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು RS ಮಲತಿ ಅಂತ. ನಾನು ಈ ದಿವಸ 8ನೇ ತರಗತಿಯ ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗದ 2ನೇ ಅಧ್ಯಾಯವಾದಂಥ ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆ ಪೂರ್ವ ಭಾರತ ಅಂತ, ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆ ಪೂರ್ವ ಭಾರತ ಈ ಅಧ್ಯಯನದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಈ ವರ್ಷ ಭೌಗೋಳಿಕ ಲಕ್ಷಣಗಳನ್ನು ತೆಗೆದು ಹಾಕಿದ್ದಾರೆ ಅಂತಕ್ಕಂಥದ್ದು. ಆದರೂ ನಾವು ಅದರ ಬಗ್ಗೆ ಜ್ಞಾನಾರ್ಜನೆಗಾಗಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಭೌಗೋಳಿಕ ಲಕ್ಷಣಗಳು ಮತ್ತು ಚರಿತ್ರೆ ಪೂರ್ವ ಭಾರತ ಅಂತಕ್ಕಂಥ ಒಂದು ಹೆಡ್ಡಿಂಗ್ ಇರ್ತಕ್ಕಂಥ ಅಧ್ಯಾಯ. ಇಲ್ಲಿ ಭೌಗೋಳಿಕ ಲಕ್ಷಣಗಳು ಅಂದರೆ ಏನು? ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆ ಪೂರ್ವ ಭಾರತ ಅಂದರೆ ಚರಿತ್ರೆ ಪೂರ್ವ ಭಾರತ ಆಗಿನ ಭೌಗೋಳಿಕ ಲಕ್ಷಣಗಳು ಅಥವಾ ಈಗಿನ ಭೌಗೋಳಿಕ ಲಕ್ಷಣಗಳು ಎಲ್ಲದರ ಬಗ್ಗೆ ನೋಡಿ. ಈಗ ಸಾಮಾನ್ಯವಾಗಿ ಭಾರತ ಒಂದು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಒಂದು ಉಪಖಂಡ ಅಂತ ಕರೀತಾರೆ. ಏನೋ ಭಾರತ ಏಷ್ಯಾ ಖಂಡದ
ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಒಂದು ಉಪಖಂಡ ಅಂತ ಹೇಳಿ. ಇಲ್ಲಿ ಒಂದು ಪರ್ಯಾಯ ದ್ವೀಪ ಅಂತಲೂ ಕರೀತಾರೆ. ಏನಂತ ಕರೀತಾರೆ? ಪರ್ಯಾಯ ದ್ವೀಪ ಅಂತಲೂ ಕರೀತಾರೆ. ಯಾಕೆ ಪರ್ಯಾಯ ದ್ವೀಪ ಅಂತ ಕರೀತಾರೆ ಅಂತಂದ್ರೆ, 3 ಕಡೆಯಿಂದ ನೀರು, ಒಂದು ಕಡೆ ಭೂಗಡಿಯನ್ನ ಹೊಂದಿರತಕ್ಕಂಥದ್ದು. ಹಾಗಾಗಿ ಭಾರತವನ್ನ ಒಂದು ಪರ್ಯಾಯ ದ್ವೀಪ ಅಂತ ಹೇಳಿ ಕರೀತಾರೆ. ಸಾಮಾನ್ಯವಾಗಿ ಭಾರತದ ಎಲ್ಲಾ ರೀತಿಯ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ. ಭಾರತದಲ್ಲಿ ಎಲ್ಲ ರೀತಿಯ ವಾತಾವರಣವನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ಭಾರತ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ರಾಷ್ಟ್ರ ಪ್ರಾಚೀನ ಕಾಲದಿಂದಲೂ. ಈ ಭಾರತದಲ್ಲಿ ಎಲ್ಲ ಬಗೆಯ ಬೆಳೆಗಳನ್ನು ಬೆಳೀತಕ್ಕಂಥದ್ದು. ಈಗ ಭಾರತ 28 ರಾಜ್ಯಗಳನ್ನು, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಮತ್ತೆ ಒಂದು ರಾಷ್ಟ್ರದ ರಾಜಧಾನಿ ದೆಹಲಿಯನ್ನು ಒಳಗೊಂಡಿರತಕ್ಕಂಥ ಒಂದು ದೇಶ ಭಾರತ ಅಂತ ಹೇಳಿ. ಈ ರಾಜ್ಯಗಳನ್ನು ಯಾಕೆ ಮಾಡಿದ್ರು ಏನು ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಆಡಳಿತದ ಅನುಕೂಲಕ್ಕಾಗಿ ಭಾಷಾವಾರ ರಾಜ್ಯಗಳ ಬೇಡಿಕೆ ಹೆಚ್ಚಾದಾಗ ಅನಿವಾರ್ಯವಾಗಿ ರಾಜ್ಯಗಳನ್ನು ಮಾಡ್ತಾರೆ. ಆ ಮುಖಾಂತರ ದೇಶದ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ, ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆ ಭಾರತ ಅಂತ ಹೇಳಿ ಒಂದು ಮತ್ತೆ ಹೇಳಿದೆ ಉಪಖಂಡ ಅಂತ ಹೇಳಿ. ಏನಂತ ಹೇಳಿದ್ರೆ? ಉಪಖಂಡ ಅಂತ ಹೇಳಿ. ಇಲ್ಲಿ ಉಪಖಂಡ ಅಂತ ಯಾಕೆ ಅಂತಂದ್ರೆ, ಭಾರತ ಏಷ್ಯಾ ಖಂಡದ ದಕ್ಷಿಣದಲ್ಲಿರ್ತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂಥ ರಾಷ್ಟ್ರ. ಮತ್ತೆ ಪರ್ಯಾಯ ದ್ವೀಪ ಅಂತಂದ್ರೆ ನೋಡಿ, 3 ಭಾಗ ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು, ಒಂದು ಭಾಗ ಭೂಮಿಯ ಗಡಿಯನ್ನು ಹೊಂದಿರೋದ್ರಿಂದ ಇದಕ್ಕೆ ಪರ್ಯಾಯ ದ್ವೀಪ ಅಂತ ಕರೀತಾರೆ. ಭಾರತ ಪ್ರಾಚೀನ ಕಾಲದಿಂದಲೂ ಒಂದು ರೀತಿಯಲ್ಲಿ ವಿದೇಶಿ ದಾಳಿಯನ್ನ ಎದುರಿಸಿರ್ತಕ್ಕಂಥ ಒಂದು ರಾಷ್ಟ್ರ. ಸಾಮಾನ್ಯವಾಗಿ ಭಾರತದ ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಹಿಮಾಲಯ ಪರ್ವತಗಳು ನೀವೆಲ್ಲ ಚಿತ್ರದಲ್ಲಿ ನೋಡಿರ್ಬೋದು, ಕೆಲವರು ಹೋಗಿ ನೋಡಿರ್ಬೋದು. ಹಿಮಾಲಯ ಪರ್ವತಗಳು ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರವನ್ನು ಹೊಂದಿರತಕ್ಕಂಥದ್ದು. ಮೌಂಟ್ ಎವರೆಸ್ಟ್ ಕೇಳಿರ ಸರ? ಮೌಂಟ್ ಎವರೆಸ್ಟ್ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರ. ಅದು ಎಲ್ಲಿದೆ ಅಂತಂದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಇರ್ತಕ್ಕಂಥದ್ದು. ಅದು ನೇಪಾಳದಲ್ಲೈತಿ. ಎಲ್ಲೈತಿ? ನೇಪಾಳದಲ್ಲೈತಿ. ಅದಕ್ಕೆ ಹೊಂದಿಕೊಂಡಂತೆ ಭಾರತದ ಶಿಖರಗಳು ಅದಕ್ಕೆ ಸರಿ ಸಮಾನವಾಗಿ, ಅಂದ್ರೆ ಸ್ವಲ್ಪ ಅಷ್ಟು ಎತ್ತರವಾಗಿಲ್ಲ, ಸ್ವಲ್ಪ ಅದಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು ಅಂತ. ನಾವು ಭಾರತದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರಗಳು ಅಂತೇಳಿ ಅಲ್ಲೆಲ್ಲ ಹಿಮದಿಂದ ಆವೃತವಾಗಿರ್ತಕ್ಕಂಥದ್ದು. ಸರಿ, ಆ ಹಿಮಾಲಯ ಪರ್ವತಗಳು ನಮ್ಮ ಪ್ರಾಚೀನ ಭಾರತದಿಂದಲೂ ನಮ್ಮ ದೇಶಕ್ಕೆ ಪ್ರಾಚೀನ ಚರಿತ್ರೆ ಪೂರ್ವ ಕಾಲದಿಂದಲೂ ಈ ದೇಶವನ್ನು ರಕ್ಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಹಾಗಾದ್ರೆ ಹೇಗೆ ರಕ್ಷಣೆ ಮಾಡಿದ್ವು ಅಂತಂದ್ರೆ, ಬಹಳ ಎತ್ತರವಾಗಿರೋದ್ರಿಂದ, ಜನವಾಸಕ್ಕೆ ಅವು ಯೋಗ್ಯವಾಗದೇ ಇರೋದ್ರಿಂದ ವಿದೇಶಿಯರ ದಾಳಿಯನ್ನು ಅವು ಏನು ಮಾಡಿದವು ಅಂದ್ರೆ ತಡೆದಿದ್ದವು. ಸಾಮಾನ್ಯವಾಗಿ ಭಾರತಕ್ಕೆ ದಾಳಿಗಳು ನಡೆದದ್ದು ಎಲ್ಲಿಂದ ಅಂತಂದ್ರೆ, ವಾಯುವ್ಯ ಭಾರತದ ಪಾಕಿಸ್ತಾನದ ಕಡೆಗೆ ನಡೆದಿರ್ತಕ್ಕಂಥದ್ದು. ವಾಯುವ್ಯ ಭಾರತದ ಪಾಕಿಸ್ತಾನದ, ಈಗೇನು ಪಾಕಿಸ್ತಾನ ಅಂತ ಹೇಳಿ ಕರಿತೇವಲ್ಲ, ಬೋಲಾನ್ ಮತ್ತೆ ಖೈಬರ್ ಕಣಿವೆ ಮೂಲಕ ಭಾರತಕ್ಕೆ ದಾಳಿಯಾಗಿರ್ತಕ್ಕಂಥದ್ದು ಬಿಟ್ರೆ ಹಿಮಾಲಯ ಪರ್ವತಗಳಿಂದ ಯಾವುದೇ ದಾಳಿಗಳು ನಡೆದಿಲ್ಲ. ಕಾರಣ ಇಷ್ಟೇ, ಹಿಮಾಲಯ ಪರ್ವತಗಳು ಬಹಳಷ್ಟು ಎತ್ತರವಾಗಿರ್ತಕ್ಕಂಥ ಪ್ರದೇಶಗಳಾಗಿದ್ದವು. ಹಾಗಾಗಿ ವಿದೇಶಿಯರು ಏನ್ ಮಾಡೋಕ್ಕಾಗಿಲ್ಲ ಅಂದ್ರೆ ಹಿಮಾಲಯ ಪರ್ವತಗಳನ್ನು ದಾಟಿಕೊಂಡು ಬಂದು ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ನಮ್ಮ ನೆರೆಯ ರಾಷ್ಟ್ರಗಳು ಅಂತಂದ್ರೆ, ಯಾವ ನೆರೆಯ ರಾಷ್ಟ್ರಗಳು? ನಮ್ಮ ದೇಶದ ನೆರೆಯ ರಾಷ್ಟ್ರಗಳು ಅಂದಾಗ ನಮಗೆ ತಕ್ಷಣ ಫಸ್ಟ್ ಬರೋದು ಯಾವುದು? ಪಾಕಿಸ್ತಾನ. ಫಸ್ಟ್ ಬರೋದು ಯಾವುದು? ಪಾಕಿಸ್ತಾನ ಅಂತ ಹೇಳಿ. ಪಾಕಿಸ್ತಾನ ಆದ ನಂತರ ಅಫ್ಘಾನಿಸ್ತಾನ ಬರುತ್ತೆ, ಆಮೇಲೆ ಚೀನಾ ಬರುತ್ತೆ, ನೇಪಾಳ ಬರುತ್ತೆ, ಭೂತಾನ್ ಬರುತ್ತೆ, ಬಾಂಗ್ಲಾ ಬರುತ್ತೆ, ಮಯನ್ಮಾರ್ ಬರುತ್ತೆ. ಈ ಎಲ್ಲಾ ರಾಷ್ಟ್ರಗಳನ್ನ ಅಥವಾ ಈ ಎಲ್ಲಾ ರಾಷ್ಟ್ರಗಳ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ದೇಶ ಭಾರತ ದೇಶ. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ, ಸುಮಾರು ಸಾವಿರಾರು ಭಾಷೆಗಳನ್ನು ಹೊಂದಿರತಕ್ಕಂತಹ ಒಂದು ರಾಷ್ಟ್ರ ಭಾರತ. ಬಹಳಷ್ಟು ಇತಿಹಾಸವನ್ನು ಹೊಂದಿರತಕ್ಕಂಥ ರಾಷ್ಟ್ರ ಭಾರತ ಅಂತ ಹೇಳ್ಬೋದು. ಭಾರತದಲ್ಲಿ ಸುಮಾರು ಕ್ರಿಸ್ತಪೂರ್ವ ಕಾಲದಲ್ಲಿ ಸಿಂಧೂ ಬಯಲಿನ ನಾಗರಿಕತೆ, ಹರಪ್ಪ ಮತ್ತು ಮೊಹೆಂಜೋದಾರೋ ನಾಗರಿಕತೆಗಳ ಉಗಮವಾಗಿರತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ. ಚರಿತ್ರೆ ಯಾವಾಗ ಅಂತಂದ್ರೆ
ಕ್ರಿಸ್ತ ಪೂರ್ವ ಕಾಲದಲ್ಲಿ ಅಂತ ಹೇಳ್ಬೋದು. ಅವುಗಳೆಲ್ಲ ವಿದೇಶಿಯರೆಲ್ಲ ಏನ್ ಮಾಡಿದ್ರು ಅಂದ್ರೆ ಬಹಳಷ್ಟು ಪ್ರಾಚೀನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥದ್ದು, ನಮ್ಮ ದೇಶದಲ್ಲೇ ನಾಗರಿಕತೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಅವರೆಲ್ಲ ತಿಳ್ಕೊಂಡಿದ್ರು. ಈ ಸಂದರ್ಭದಲ್ಲಿ 1857 ಸುಮಾರಿಗೆ ನಾವು ಅಲ್ಲಿವರೆಗೂ ನಾವು 1800 ಇರಬೇಕು ಬಹುಶಃ. ಈ ಸಂದರ್ಭದವರೆಗೂ ನಾವು ವಿದೇಶಿಯರೇ ನಾಗರಿಕತೆ ಹೊಂದಿರತಕ್ಕಂಥ ಸಮಾಜ ಇತ್ತು, ನಮ್ಮ ದೇಶದಲ್ಲಿ ನಾಗರಿಕತೆ ಹೊಂದಿರುವಂತಹ ಸಮಾಜ ಇರಲಿಲ್ಲ ಅಂತ ತಿಳ್ಕೊಂಡಿದ್ದೀವಿ. ನಮಗೆ ಇದು ಯಾವಾಗ ಗೊತ್ತಾಯಿತು ಅಂದ್ರೆ ಬ್ರಿಟಿಷರು ಭಾರತಕ್ಕೆ ಬಂದು ತಮ್ಮ ಅನುಕೂಲತೆಗೆ ರೈಲು ಮಾರ್ಗಗಳನ್ನು ಹಾಕ್ತಾ ಇದ್ರು. ಲಾಹೋರ್ನಿಂದ ದೆಹಲಿಗೆ ರೈಲು ಮಾರ್ಗ ನಿರ್ಮಾಣ ಮಾಡಬೇಕಾದ್ರೆ ರೈಲು ಮಾರ್ಗದ ಒಂದು ಸುರಂಗ ಕೊರಿತ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ಸುರಂಗ ಕೊರಿತ ಪ್ರಾರಂಭ ಮಾಡಿದಾಗ ಅಲ್ಲಿ ಏನಾಯ್ತು ಅಂದ್ರೆ ಯಾವುದೋ ಒಂದು ಸಣ್ಣ ಮನೆ ಕಾಣ್ತು ಸುರಂಗದಲ್ಲಿ. ಸರಿ, ಮನೆ ಕಂಡಾಗ ಏನ್ ಮಾಡ್ತಾರೆ ಅಂದ್ರೆ ಏನಿರ್ಬೋದು ಇದು ಅಂತಕ್ಕಂಥ ಹಂಗೆ ಅವ್ರಿಗೆ ಒಂಥರ ಆಸಕ್ತಿ, ಏನಿರ್ಬೋದು ಇದು ಮನೆ ಅಂತ ಹೇಳಿ. ಇಲ್ಲಿ ಆ ಮನೆಯನ್ನ ಮತ್ತೆ ಸುತ್ತಮುತ್ತ ಬಿಡಿಸಿದಾಗ ಮತ್ತೊಂದು ಮನೆ, ಹೀಗೆ ಇಡೀ ಪ್ರದೇಶವನ್ನು ನೋಡಿದಾಗ ಒಂದು ಒಳ್ಳೆ ನಾಗರಿಕತೆಯ ಸಮಾಜ ಬಾಳಿ ಬದುಕಿರ್ತಕ್ಕಂತಹ ಕುರುಹುಗಳು ಏನಾದ್ರು ಅವತ್ತು ನಮಗೆ ಸಿಕ್ಕು. ಆವಾಗ ಜಗತ್ತಿಗೆ ನಾವು ಹೇಳಿದ್ವಿ ನಮ್ಮ ದೇಶದಲ್ಲೂ ನಾಗರಿಕತೆ ಹೊಂದಿರತಕ್ಕಂತಹ ಸಮಾಜ ಈ ಭಾರತದಲ್ಲಿ ಇತ್ತು ಅಂತಕ್ಕಂಥದ್ದು. ಸರಿ, ಈಗ ಅಂತಹ ದೇಶ ಸುಮಾರು 15,200 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿರತಕ್ಕಂಥದ್ದು. ಎಷ್ಟು? 15,200 ಕಿಲೋಮೀಟರ್ ಎಂಥ ಗಡಿಯನ್ನು ಹೊಂದಿದೆ ಅಂತಂದ್ರೆ ಭೂಗಡಿಯನ್ನು ಹೊಂದಿದೆ. ಇಡೀ ಭಾರತ ಸಾಮಾನ್ಯವಾಗಿ ಭಾರತದಲ್ಲಿ ಮಧ್ಯಭಾಗ ಅಂದ್ರೆ ಈ ನರ್ಮದಾ ನದಿ ಅಂತ ಬರುತ್ತೆ. ಯಾವ ನದಿ? ನರ್ಮದಾ ನದಿ. ಈ ನರ್ಮದಾ ನದಿ ಇಡೀ ಭಾರತವನ್ನು 2 ಭಾಗಗಳನ್ನಾಗಿ ಮಾಡಿದೆ. ಹೇಗೆ ಅಂತಂದ್ರೆ ನರ್ಮದಾ ನದಿಯಿಂದ ಉತ್ತರಕ್ಕೆ ಹೋದಾಗ ಮಾಳು ಪ್ರಸ್ಥಭೂಮಿ ಅವೆಲ್ಲ ಬರುತ್ತೆ. ಅಲ್ಲಿ ಗುಪ್ತರು ಮತ್ತೆ ಮೌರ್ಯರು ಆ ಭಾಗದ ಮೇಲೆ ಹಿಡಿತವನ್ನು ಸಾಧಿಸ್ತಾರೆ. ಯಾಕೆ ನರ್ಮದಾ ನದಿಯ ಮೇಲೆ ಯಾವ ರಾಜ ಮನೆತನ ಹಿಡಿತವನ್ನು ಸಾಧಿಸುತ್ತದೆಯೋ ಅವರೇ ಭಾರತದ ಚಕ್ರವರ್ತಿಗಳಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ, ಚರಿತ್ರೆಯಿಂದ ಕಾಣ್ತಾ ಇದ್ದೇವೆ, ತಿಳಿತಾ ಇದ್ದೇವೆ. ಅದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಯಾಕೆ ಆ ಭಾಗ ಅಂದ್ರೆ ಅದು ಫಲವತ್ತಾಗಿರ್ತಕ್ಕಂಥ ಭಾಗ. ಹೇಗೆ ಫಲವತ್ತಾಗಿರ್ತಕ್ಕಂಥ ಭಾಗ ಅಂತ ಹೇಳ್ತೀರಿ ಅಂದ್ರೆ ಹಿಮಾಲಯ ಪರ್ವತಗಳು ಯಾವುವು? ಹಿಮಾಲಯ ಪರ್ವತಗಳು ಅನೇಕ ನದಿಯ ಉಗಮ ಸ್ಥಾನಗಳಾಗಿವೆ. ಯಮುನಾ ಇರ್ಬೋದು, ಗಂಗಾ ಇರ್ಬೋದು, ಬ್ರಹ್ಮಪುತ್ರ ಇರ್ಬೋದು, ಇವೆಲ್ಲ ನದಿಗಳೇನಾಗಿದೆ, ಸಿಂಧೂ ನದಿ ಇರ್ಬೋದು, ಇವೆಲ್ಲ ಹಿಮಾಲಯ ಪರ್ವತದಲ್ಲಿ ಹುಟ್ಟಿ ಆ ಉತ್ತರ ಭಾರತದಲ್ಲಿ, ಅದರಲ್ಲೂ ಆ ನರ್ಮದಾ ನದಿಯ ಮೇಲ್ಗಡೆ ಈಗ ಉತ್ತರ ಪ್ರದೇಶ, ಬಿಹಾರ ಮತ್ತೆ ದೆಹಲಿ ಇವೆಲ್ಲ ಈ ಭಾಗ, ಪಶ್ಚಿಮ ಬಂಗಾಳ ಈ ಎಲ್ಲ ಭಾಗದಲ್ಲಿ ಏನಾಗಿದೆ ಅಂತಂದ್ರೆ ಆ ನದಿ ಹರಿದು ಆ ಭಾಗದಲ್ಲಿ ಫಲವತ್ತಾಗಿರ್ತಕ್ಕಂಥ ಮೆಕ್ಕಲ ಮಣ್ಣನ್ನ ತಂದು ಅಲ್ಲಿ ಸಂಚಯನದಿಂದಾಗಿ ಇವತ್ತು ಫಲವತ್ತಾದ ಭೂಮಿ ಇದೆ. ಹಾಗಾಗಿ ಆ ಭಾಗದಲ್ಲಿ ಯಾರು ಆಡಳಿತ ಮಾಡ್ತಾರೋ ಅವರು ಭಾರತದ ಚಕ್ರವರ್ತಿಗಳು ಅಂತ ಹೇಳಿ ಎನಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ಚೋಳರು, ಪಾಂಡ್ಯರು, ಬಾದಾಮಿ ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯದರು, ಬಹುಮನಿ ಸಾಮ್ರಾಜ್ಯ, ಶಾತವಾಹನರು ಇವರೆಲ್ಲ ಬರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿ ಭಾರತದ ಬಗ್ಗೆ ಏನು ಹೇಳಬೇಕು ಅಂತಂದ್ರೆ 6,100 ಕಿಲೋಮೀಟರ್, ಏನ್ ಹೇಳ್ರಿ, 6,100 ಕಿಲೋಮೀಟರ್ ಕರಾವಳಿ ಗಡಿಯನ್ನ ಹೊಂದಿದೆ. ಯಾವ ಗಡಿಯನ್ನು ಹೊಂದಿದೆ? ಕರಾವಳಿ ಗಡಿ ಅಂದ್ರೆ ನೀರಿನ ಗಡಿಯನ್ನ, ಭೂಗಡಿ ಅಲ್ಲ. ಭೂಗಡಿ ಹೊಂದಿರೋದು ಎಷ್ಟು? 15,200 ಕಿಲೋಮೀಟರ್ ಭೂಗಡಿಯನ್ನ ಹೊಂದಿದೆ ಅಂತ ಹೇಳ್ಬೋದು. ಅದೇ ರೀತಿ ನಿಮಗೆ ಹೇಳ್ತೇನೆ ನಾನು, ಪರ್ಯಾಯ ದ್ವೀಪ 3 ಕಡೆಯಿಂದ ನೀರಿನಿಂದ ಆವೃತವಾಗಿರ್ತವೆ. ಅಂದ್ರೆ 3 ಕಡೆಯಿಂದ ನೀರಿನಿಂದ ಅಂತಂದ್ರೆ ಅದು ಜಲಗಡಿ ಅಂತ ಕರೀತೀವಿ. ಏನಂತ ಕರಿತೀವಿ? ಜಲಗಡಿ. ಅಂತ ಜಲಗಡಿಯನ್ನ ಎಷ್ಟು ಹೊಂದಿದೆ ಅಂತಂದ್ರೆ 6,100 ಕಿಲೋಮೀಟರ್. ಎಷ್ಟು? 6,100 ಕಿಲೋಮೀಟರ್. ಬಹುಶಃ ದ್ವೀಪಗಳ ಗಡಿಯನ್ನ ಬಿಟ್ಟು 247 ದ್ವೀಪಗಳಿಲ್ಲದವಲ್ಲ, ಆ ದ್ವೀಪಗಳ ಗಡಿಯನ್ನ ಬಿಟ್ಟು 6,100 ಕಿಲೋಮೀಟರ್ ಪೂರ್ವ ಕರಾವಳಿ ಮತ್ತೆ ಪಶ್ಚಿಮ ಕರಾವಳಿ ಅಂತ. ಪೂರ್ವ ಕರಾವಳಿ ಮತ್ತೆ
ಪಶ್ಚಿಮ ಕರಾವಳಿ. ಇವುಗಳನ್ನು ನಾನು ನಿಮಗೆ PPTಯಲ್ಲಿ ಅತ್ಯಂತ ಸುಂದರವಾಗಿರುವ ರೀತಿಯಲ್ಲಿ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ನೋಡಿ, ಈಗ ಇದು ನರ್ಮದಾ ನದಿ. ಯಾವುದಿದು? ನರ್ಮದಾ ನದಿ. ಇದು ಪಶ್ಚಿಮ ಕರಾವಳಿ, ಇದು ಪೂರ್ವ ಕರಾವಳಿ ಅಂತ ಅರ್ಥಾತಾ? ಇದು ಪಶ್ಚಿಮ ಕರಾವಳಿ, ಇದು ಪೂರ್ವ ಕರಾವಳಿ ಅಂತ. ಪೂರ್ವ ಕರಾವಳಿಯ ತೀರವನ್ನ ನಾವೇನಂತ ಕರಿತೇವೆ ಅಂದ್ರೆ ಕೋರಮಂಡಲ ತೀರ ಅಂತ ಕರಿತೇವೆ. ಯಾವ ಕರಾವಳಿಯನ್ನ? ಪೂರ್ವ ತೀರದ ಕರಾವಳಿಯನ್ನ ಕೋರಮಂಡಲ ತೀರ ಅಂತ ಕರಿತೀವಿ. ಇಲ್ಲಿ ಬಂಗಾಳ ಕೊಲ್ಲಿ ಇರ್ತಕ್ಕಂಥದ್ದು, ಇದಕ್ಕೆ ಈ ಸಮುದ್ರವನ್ನ ಇಲ್ಲಿ ಬಂಗಾಳ ಕೊಲ್ಲಿ ಇರ್ತಕ್ಕಂಥದ್ದು. ಈ ಕಡೆಗೆ ಅರಬ್ಬಿ ಸಮುದ್ರ ಇದೆ. ಏನಿದೆ ಇಲ್ಲಿ? ಅರಬ್ಬಿ ಸಮುದ್ರ. ಇಲ್ಲಿ ಹಿಂದೂ ಮಹಾಸಾಗರ ಇರತಕ್ಕಂಥದ್ದು ದಕ್ಷಿಣದಲ್ಲಿ ಏನಿದೆ? ಹಿಂದೂ ಮಹಾಸಾಗರ ಅಂತೇಳಿ ಈ ಕರಾವಳಿನ ಪಶ್ಚಿಮ ತೀರದ ಕರಾವಳಿ ಅಂತ ಕರೀತಾರೆ. ಇಲ್ಲಿ ಕಾಂಡ್ಲಾ ಗೋವಾ, ಅದು ಗುಜರಾತಿನಿಂದ ಇಲ್ಲಿಯವರೆಗೂ ಎರಡು ಹೆಸರಿನಿಂದ ಕರೀತಾರೆ. ಒಂದು ಕೊಂಕಣ ತೀರ ಅಂತ ಕರೀತಾರೆ, ಇನ್ನೊಂದು ಕರ್ನಾಟಕ ತೀರ ಅಥವಾ ಕೆನರಾ ತೀರ ಅಂತ ಎರಡು ಹೆಸರಿನಿಂದ ಕರೀತಾರೆ ಈ ತೀರವನ್ನು. ಇದಿಷ್ಟು ಏನು ಅಂತಂದ್ರೆ ಕರಾವಳಿ ತೀರದ ಬಗ್ಗೆ ಇರತಕ್ಕಂಥ ಮಾಹಿತಿ. ಪ್ರಾಚೀನ ಭಾರತದಲ್ಲಿ ವ್ಯಾಪಾರ ಯಾವ ತರ ನಡೀತಾ ಇತ್ತು ಅಂತಂದ್ರೆ ಕರಾವಳಿ ಸಮುದ್ರದ ಮೂಲಕನೇ ಬಹಳಷ್ಟು ವ್ಯಾಪಾರ ನಡೀತಾ ಇತ್ತು. ಹಾಗಾಗಿ ಅಲ್ಲಿ ರೇವು ಪಟ್ಟಣಗಳು ಏನಾದ್ರು ನಿರ್ಮಾಣಗೊಂಡು. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಭಾರತೀಯ ವಸ್ತುಗಳು ವಿದೇಶಗಳಿಗೆ ಹೋಗ್ತಾ ಇದ್ವು. ವಿದೇಶಗಳಿಗೆ ಹಡಗಿನ ಮುಖಾಂತರ ಹೋಗೋದ್ರಿಂದ ಅನೇಕ ರೇವು ಪಟ್ಟಣಗಳು ನಿರ್ಮಾಣಗೊಂಡು. ಹಾಗಾಗಿ ಹಡಗಿನ ಮೂಲಕ ವ್ಯಾಪಾರ ನಡೀತಾ ಇತ್ತು ಅಂತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ವಿ. ಇದಾದ್ಮೇಲೆ ಯಾವುದು? ಇದಾದ್ಮೇಲೆ